Yes, we are in class number 21. Problems on adjoint of A. There is a problem. We have one mark question. There is a formula for one mark question. A into adjoint is equal to determinant A into I. Is it? In that one mark question, there is a 3 or 5 marks question, but not 5. We can expect for 3 marks. So listen carefully, understood the question. There is a matrix A. Verify A into adjoint is equal to determinant A into I. Don't take LHS and simplify. Don't try to simplify LHS to get RHS. LHS simplification ಮಾಡಿ RHS ತೆಗಿತೀನಿ ಅಂತ ಯಾವುದೇ ಕಾರಣಕ್ಕೆ ಪ್ರಯತ್ನ ಪಡಬೇಡ. ಇಲ್ಲಿ ಮೆಥಡ್ ಡಿಫ್ರೆಂಟ್ ಆಗಿದೆ. ಫಸ್ಟ್ ನಾನು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿಕೊಂಡು RHS ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ಹಾಕಿ ಬಿಡ್ತೀನಿ. 1 3 3 1 4 3 1 3 4 ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ವೆರಿಫೈ ಅಂತ ಕೇಳಿರ್ತಕ್ಕಂಥದ್ದು. ಆ್ಯಕ್ಚುಲಾಗಿ ಅಡ್ಜಾಯಿಂಟ್ ಕಂಡಿಡಿಯಬೇಕು. ಆಯಿತು, ಯಾವಾಗ ಬೇಕಾದ್ರೆ ಡಿಟರ್ಮಿನೆಂಟ್ ಕಂಡಿಡಲೇಬೇಕಾಗುತ್ತೆ. ನಾವು ಡಿಟರ್ಮಿನೆಂಟ್ ಕಂಡಿಡ್ಕೊಂಡು ಆಮೇಲೆ ನಾವು ಅಡ್ಜಾಯಿಂಟ್ಗೆ ಹೋಗೋಣ. ಸೊ ಏನು ಬರುತ್ತೆ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಐ ಥಿಂಕ್ 1 ಇಂಟು 16 - 9 ಎಲ್ಲಾದರೂ ತಪ್ಪಾದರೆ ಸ್ವಲ್ಪ ನೋಡ್ಕೋಬೇಕು. ಇದು ಸಿಂಪ್ಲಿಫಿಕೇಶನ್ ನಿಮಗೆ ಬಿಡ್ತಾ ಇದ್ದೀನಿ. ಮತ್ತು -3 ಇಂಟು ಐ ಥಿಂಕ್ ಟಿ ಶೇಪಲ್ಲಿ ಹೊರಟಾಯಿತು 4 - 3 ಅನಿಸುತ್ತೆ. ಪ್ಲಸ್ 3 ಟೈಮ್ಸ್ ಐ ಥಿಂಕ್ 3 - 4 ಅನಿಸುತ್ತೆ. ಐ ಥಿಂಕ್ ಎಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 16 - 7 - 3 - 3 - 6 ಐ ಥಿಂಕ್ 1 ಬರುತ್ತೆ. ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು ಹೌ ಮಚ್ 1. ಲೆಟ್ ಇಟ್ ಬಿ. ಇಲ್ಲೆಲ್ಲ ಮಾರ್ಕ್ ಮಾಡಿಟ್ಟಿರ್ತೀನಿ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 1 ಅಂತ. ಹೌದಾ? ಈಗ ಇದೆಷ್ಟೇ ಬರಲಿ, 6 ಬರಲಿ 7 ಬರಲಿ, ಒಂದು ಕಡೆ ನೋಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ನಾನು LHS ಕನ್ನಡಕ್ಕೆ ಹೋಗ್ತೀನಿ. ನಾನು ಅಡ್ಜಾಯಿಂಟ್ ಆಫ್ ಎ ಕನ್ನಡಿಯೋದು 3x3 ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಟ್ ಸ್ಟಾರ್ಟ್ಸ್ ವಿತ್ ಎ ಬಿಗ್ ಮ್ಯಾಟ್ರಿಕ್ಸ್. ಡೋಂಟ್ ಫರ್ಗೆಟ್ ಟ್ರಾನ್ಸ್ಪೋಸ್ ಫ್ರಮ್ ಫಸ್ಟ್ ಸ್ಟೆಪ್, ಫ್ರಮ್ ಇನಿಷಿಯಲ್ ಸ್ಟೆಪ್. We have to write how many determinants? 9 determinants inside the matrix. This is the space. That's what, just put your tick mark. This is one determinant, this is another, this is the 6th one, this is 7th one, this is 8th one, this is 9th one. So alternative is plus, this is minus, plus minus, plus minus, plus minus, plus. Opposites in ಹಾಕಬೇಕಾಗುತ್ತೆ. ಹೌದಾ? ಇಲ್ಲಿ ಏನು ಬರೀಬೇಕು ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋದೆ. 1 ಇರ್ತಕ್ಕಂಥ ರೋ ಡಿಲೀಟ್ ಮಾಡು, 1 ಇರ್ತಕ್ಕಂಥ ಕಾಲಮ್ ಡಿಲೀಟ್ ಮಾಡು. ಡಿಲೀಟ್ ಫಸ್ಟ್ ಕಾಲಮ್. ಈ ಲೆಫ್ಟ್ ವಿತ್ 4 3 3 4. ಹೌದಾ? ನೆಕ್ಸ್ಟ್ ಐ ಥಿಂಕ್ 1 3 1 4. ಪ್ಲೀಸ್ ಚೆಕ್ಔಟ್ ಒನ್ಸ್ ಅಗೇನ್. ನೆಕ್ಸ್ಟ್ 1 4 1 3. ಯಾಕೆ ಸರ್ 3 ಇರ್ತಕ್ಕಂಥ ಕಾಲಮ್ ಡಿಲೀಟ್, 3 ಇರ್ತಕ್ಕಂಥ ರೋ ಡಿಲೀಟ್ ನೋಡಿ. 1 4 1 3 ಆ ಥರ ಬರೀತಾ ಇದೆ. ಗೊತ್ತಾಗ್ತಿದೆಯಾ? ಆಮೇಲೆ ಇಲ್ಲಷ್ಟೇ ಐ ಥಿಂಕ್ ದಿಸ್ ಈಸ್ 3 3 ಟಿ ಶೇಪಲ್ಲಿ ಹೊರಟೋಗ್ಬಿಟ್ರೆ ಇನ್ನೊಂದು 3 4 ಹೊಡಿತದೆ. ನೀವು ಪಾಠ ಕೇಳ್ತಾ ಮಿಸ್ಟೇಕ್ ಇಲ್ಲದ್ರೆ ಅದು ಸರಿ ಮಾಡ್ಕೋಬೇಕು. ಅದನ್ನು ದೊಡ್ಡದಾಗಿ ತಪ್ಪಾಗೋಗಿದೆ ಅಂತ ಏನು ಮಾಡೋವಾಗ ಡಿಲೀಟ್ ಮಾಡೋವಾಗ 1 or 2 ನೀವು ಇನ್ ಫ್ರಂಟ್ ಆಫ್ ಮೀ ಕ್ಲಾಸ್ ರೂಮಲ್ಲಿ ಇದ್ದಿದ್ರೆ ಡೈರೆಕ್ಟಾಗಿ ಸರ್ ತಪ್ಪು ಮಾಡಿದ್ರೆ ನೋಡಿ ಅಂತ ರೋ ಇಂಥ ಕಾಲಮ್ ಅಂತ ಹೇಳ್ತಿದ್ರು. ಈಗ ನೀವು ನನ್ನ ಆಬ್ಸೆನ್ಸಲ್ಲಿರೋದ್ರಿಂದ ನಾನು ಕ್ಯಾಶುಯಲಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ನಾಲೆಡ್ಜ್ ಪ್ರಕಾರ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಮೀಡಿಯಮ್ ಫಾಸ್ಟಲ್ಲಿ ಎಲ್ಲಾದರೂ ಒಂದು ಸಣ್ಣ ಡಿಲೀಷನ್ ತಪ್ಪಾಗಿ ಒಂದು ಎಲಿಮೆಂಟ್ ತಪ್ಪಾದರೆ ದಯವಿಟ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 4 ಇರ್ತಕ್ಕಂಥ ಕಾಲಮ್ ಡಿಲೀಟ್, 4 ಇರ್ತಕ್ಕಂಥ ರೋ ಡಿಲೀಟ್. ಐ ಥಿಂಕ್ 1 3 1 4 ಅನಿಸುತ್ತೆ. ಅನಿಸೋದೇನಿಲ್ಲ, ಕೆಲವೊಂದು ಕನ್ಫರ್ಮ್ ಇಷ್ಟು ನಿಧಾನಕ್ಕೆ ಮಾಡಿದ್ರೆ ಕನ್ಫರ್ಮ್ ಬಂದಿರ್ತದೆ. ಸೊ ಸ್ವಲ್ಪ ನಾವು ಫಾಸ್ಟ್ ಮೇಂಟೈನ್ ಮಾಡೋದಕ್ಕೋಸ್ಕರ ನಿನ್ನೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕಿದು ಅಂತ. ನೋಡಿ, ಈ 3 ಇರ್ತಕ್ಕಂಥ ಕಾಲಮ್ ಹೋಯ್ತು, 3 ಇರ್ತಕ್ಕಂಥ ಹೋಯ್ತು. ನೆಕ್ಸ್ಟ್ ಐ ಥಿಂಕ್ 3 3 4 3. ನೆಕ್ಸ್ಟ್ ಐ ಥಿಂಕ್ 1 3 1 3. ನೆಕ್ಸ್ಟ್ ಲಾಸ್ಟ್ 1 1 3 1 4 ಇರ್ಬೋದೇನು. 1 3 1 4. ಓಕೆ, ಶೆಲ್ ವಿ ಸಿಂಪ್ಲಿಫೈ ಇನ್ಕ್ಲೂಡಿಂಗ್ ದಿಸ್ ಮೈನಸ್? ಪ್ಲೀಸ್ ನೀವು ಸ್ವಲ್ಪ ಫಾಸ್ಟ್ ಇರಬೇಕು. ಬೋರ್ಡ್ ಪ್ರಾಬ್ಲಮ್ ಅಂದರೆ ನೀವು ನೋಟ್ಸಲ್ಲಿ ಈ ಥರ ಸ್ಟೆಪ್ಸ್ ಎಗರಿಸ್ಬೇಡಿ, ನಿಧಾನಕ್ಕೆ ಮಾಡಿ 1 by 1 ಸ್ಟೆಪ್. ನಾನು ಎಲ್ಲ ಸೇರಿ ಕಂಪ್ಲೀಟ್ ಪ್ರಾಬ್ಲಮ್ 3 ಸ್ಟೆಪ್ ಮುಗಿಸೋ ಪ್ರಯತ್ನ ಪಡ್ತಾ ಇದ್ದೀನಿ. ಎಸ್, ಐ ಥಿಂಕ್ ದಿಸ್ ಇಸ್ 3. ಹೆಂಗೆ ಸರ್
16 ಮೈನಸ್ 9 ಅಲ್ಲ 7. ಓಕೆ, ಐ ಥಿಂಕ್ ದಿಸ್ ಇಸ್ -1. ಹೇಗೆ ಸರ್? 4 - 3 ಎಕ್ಸ್ಪೆನ್ಷನ್, ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್. ಐ ಥಿಂಕ್ ದಿಸ್ ಇಸ್ ಆಲ್ಸೋ -1. ಹೆಂಗೆ ಸರ್? 3 - 4 -1. ಆಚೆ ಕಡೆ ಮೈನಸ್ ಇಲ್ಲ. ಓಕೆ, ದಿಸ್ ಇಸ್ -3 1. ಐ ಥಿಂಕ್ ದಿಸ್ ಇಸ್ 0 -3 0 1. ಡಿಟರ್ಮಿನೆಂಟ್ ಆಲ್ರೆಡಿ ನಮಗೆ ಬಂದಿದೆ ಏನದು ಅಂತ ಅರ್ಥ ಆಗ್ತಿದೆಯಾ? ನಾವು ಎ ಇಂಟು ಅಡ್ಜಾಯಿಂಟೇ ಮಾಡ್ತೀವಿ ನಾವು ಇವಾಗ. ಎ ಎಷ್ಟು? 1 3 3 1 4 3 1 3 4. ಇದು ಎ. ಇನ್ನೂ ಟ್ರಾನ್ಸ್ಪೋಸ್ ತೊಗೊಂಡಿಲ್ಲ, ಅಡ್ಜಾಯಿಂಟ್ ಕಂಪ್ಲೀಟ್ ಆಗಿಲ್ಲ. ಸಾರಿ, ಅಡ್ಜಾಯಿಂಟ್ ಇನ್ನೂ ಕಂಪ್ಲೀಟ್. ನೋಡಿ, ಈಗ ಕಂಪ್ಲೀಟ್ ಮಾಡಿದೆ. ಟ್ರಾನ್ಸ್ಪೋಸ್ ತೊಗೊಂಡ್ಬಿಟ್ಟೆ. ನೋಡಿ, ರೋಯಿಸಿದ್ದೆಲ್ಲ ಕಾಲಮ್ಸ್ ಆಗೋಯ್ತು. ಅದಕ್ಕೆ ಪ್ರಾಬ್ಲಮ್ ನಿಲ್ಲಿಸಿದೆ. ಈ ಅಡ್ಜಾಯಿಂಟ್ ಜೊತೆ ಈ ಎ ಮಲ್ಟಿಪ್ಲೈ ಮಾಡಬೇಕು ಇವಾಗ. ಎಲ್ಲ ಪ್ರಾಬ್ಲಮ್ಸ್ ಇಷ್ಟೇನ ವರ್ಕಿಂಗು. ಎ ಇಂಟು ಅಡ್ಜಾಯಿಂಟ್ ವೆರಿಫೈ ಮಾಡ್ತಾ ಇದ್ದೀವಿ. ಡಿಟರ್ಮಿನೆಂಟೇ ಫಸ್ಟ್ ಕಂಡುಹಿಡ್ಕೊಂಡಿದ್ದೀನಿ, ಅದು ಆಮೇಲೆ ಯೂಸ್ ಮಾಡ್ಕೊಳ್ತೀನಿ. LHSಗೆ ಬಂದು ಎ ರೆಡಿ ಇದೆ, ಅಡ್ಜಾಯಿಂಟ್ ಫೈಂಡ್ ಮಾಡೋಕ್ಕೆ ಹೋಗಿದ್ದೀನಿ ಪ್ರೊಸೀಜರ್. ಟ್ರಾನ್ಸ್ಪೋಸ್ ತೊಗೊಂಡು ಮರ್ತೋಗ್ಬಿಟ್ಟು ನೀವು ಇದನ್ನೇ ಏನಾದರೂ ಮಾಡಿಬಿಟ್ರೆ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನನಗೆ ಏನು ಮಾಡ್ತೀನಿ, ಎ ಮತ್ತು ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಮತ್ತು ಅಡ್ಜಾಯಿಂಟ್ ಎ ವ್ಯಾಲ್ಯೂ ಉಳಿಸ್ಕೊಂಡು ನಾನೆಲ್ಲ ರಬ್ ಮಾಡ್ತೀನಿ. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋಕ್ಕೆ ನಿನ್ನೇ ಹೇಳ್ಕೊಟ್ಟಿದ್ದೆ. ಡೈಮಂಡ್ ಶೇಪಲ್ಲಿ ಮೈನಸ್ಗಳು ನೋಡಿ, ಮೈನಸ್ ಮತ್ತು ಮೈನಸ್ ಮೈನಸ್ ಮೈನಸ್, ಮಿಕ್ಕಿದ್ದೆಲ್ಲ ಪ್ಲಸ್ಗಳು. ದೀಸ್ ಮೈನಸ್ ಸೈನ್ಸ್ ಆರ್ ಡಸ್ ನಾಟ್ ಡಿಪೆಂಡಿಂಗ್ ಆನ್ ಸೈನ್ಸ್ ವಿಚ್ ಆರ್ ಇನ್ ದ ಗಿವನ್ ಮ್ಯಾಟ್ರಿಕ್ಸ್. ಅದೇ ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಆದರೆ ಈ ಸೈನ್ಗಳೆಲ್ಲ ಕ್ವಶನ್ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲೇನಿಲ್ಲ, ಅಡ್ಜಾಯಿಂಟ್ ಕಂಡುವಾಗ ಈ ಫಿಕ್ಸ್, ಈ ಮೈನಸ್ಗಳು 4 ಫಿಕ್ಸ್, ಈ ಮಿಕ್ಕಿದ್ದು 5 ಪ್ಲಸ್ಸೇ ಬರುತ್ತೆ. ಗೊತ್ತಾಗ್ತಿದೆಯಾ? ಒಟ್ಟು 9 ಎಲಿಮೆಂಟ್ಸ್ ಇರ್ತಕ್ಕಂಥದ್ದು ನಾನು 4 ಮೈನಸ್ ಫಿಕ್ಸ್ ಮಾಡಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥ 5 ಎಲಿಮೆಂಟ್ಸ್ಗೆ ಸೇಮ್ ಪ್ಲಸ್ ಸೈನ್ ಇರ್ತದೆ ಆಚೆ ಕಡೆನೇ. ಸೊ ನಾನು ಏನು ಮಾಡ್ತೀನಿ, ಎ ಹೆಂಗೆ ಉಳಿಸ್ತೀನಿ, ಅಡ್ಜಾಯಿಂಟ್ ಹೆಂಗೆ ಉಳಿಸ್ತೀನಿ, ಡಿಟರ್ಮಿನೆಂಟ್ ಹೆಂಗೆ ಉಳಿಸ್ತೀನಿ, ಉಳಿದಿದ್ದೆಲ್ಲ ಒರೆಸ್ತೀನಿ. ಎಸ್, ಎ ಮ್ಯಾಟ್ರಿಕ್ಸಲ್ಲಿ ಬರ್ತಿದ್ದೀನಿ, ಅಡ್ಜಾಯಿಂಟ್ ಮ್ಯಾಟ್ರಿಕ್ಸಲ್ಲಿ ಬರ್ತೀನಿ. ಈಗ ನಾನು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಹೊಡ್ತಿದ್ದೀನಿ. LHS ಅಲ್ಲೇ ಇದ್ದೀವಿ. ಎಸ್, 1 × 7 7 -3 -3. ನೆಕ್ಸ್ಟ್ ಫಸ್ಟ್ ಕಾಲಮ್ ಡಿಲೀಟೆಡ್. ನೆಕ್ಸ್ಟ್ -3 +3 0 +0 30 ಅಲ್ಲ ಅದು. ನೆಕ್ಸ್ಟ್ 1 × -3 -3 +0 +3. ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಇನ್ನೊಂದ್ಸಲ ಹೇಳ್ಕೊಡ್ತಾ ಇದ್ದೀನಿ, ಇನ್ನೂ ಒಂದು ಅವಕಾಶ ಸಿಕ್ತು. ಯಾರಾದರೂ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಬರಲಿಲ್ಲ ಇದುವರೆಗೂ ಅಂದರೆ ಮತ್ತೆ ಕಲ್ತ್ಕೋಬೋದು. ಫಸ್ಟ್ ರೋ ಫಸ್ಟ್ ಕಾಲಮ್ 3 ಎಲಿಮೆಂಟ್ಸು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿ ಎಲ್ಲನೂ ಆ್ಯಡ್ ಮಾಡಬೇಕು. ಇಲ್ಲಿ ಮೈನಸ್ ಸೈನ್ಗಳಿರೋದ್ರಿಂದ ಕಾರಣಾಂತರದಿಂದ ಮೈನಸ್ ಬಂತು. ಹಾಗೇನೆ ಅಗೈನ್ ದಿಸ್ 1/4 ಎಲಿಮೆಂಟ್ಸು 7 - 1 - 1 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿಗೆ 7 -4 -3. ಮತ್ತೆ 1/4 ಎಲಿಮೆಂಟ್ಸು -310 ಜೊತೆ ಮಲ್ಟಿಪ್ಲೈ ಮಾಡಬೇಕು. -3 +4 +0. ನೆಕ್ಸ್ಟ್ ಸೇಮ್ ಸೆಕೆಂಡ್ ರೋ ಎಲಿಮೆಂಟ್ಸು 1 4 3 ಏನೇ ಇದೆಯಾ ಅದು -30 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಅಲ್ಲಿಗೆ -3 +0 +3. ಅಗೈನ್ 1 3 4 ಎಲಿಮೆಂಟ್ಸ್ ಏನಿದೆ ಅವು ಮತ್ತೆ 7 - 1 - 1 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಯಾರು 7 -3 -4. ಮತ್ತೆ ಈ ಥರ್ಡ್ ರೋ 1 3 ಎಲಿಮೆಂಟ್ಸ್ ಏನಿದೆ ಆ 1 3 4 ಎಲಿಮೆಂಟ್ಸ್, ಆ 1 3 4 ಎಲಿಮೆಂಟ್ಸ್ ಮತ್ತೆ -3 -1 ಜೊತೆ ಮಲ್ಟಿಪ್ಲೈ ಮಾಡಬೇಕು. -3 +3 +0. ನೆಕ್ಸ್ಟ್ ಲಾಸ್ಟ್ ರೋ 1 3 4 ಎಲಿಮೆಂಟ್ಸ್ ಮತ್ತೆ 3 +0 ಐ ಥಿಂಕ್ -3 +0 +4. ಸೊ ಅಲ್ಲಿ ಏನಾಯಿತು 1 0 0 0 1 0 0 0 1. ಇದರಲ್ಲಿ ಸಪೋಸ್ ಇನ್ಸ್ಟೆಡ್ ಆಫ್ 1 1 1 ಇಫ್ ವಿ ಆರ್ ಹ್ಯಾವಿಂಗ್ 5 10 15 12 ಆ ಥರ ಇದ್ದಿದ್ರಿ 3 1 ಪ್ಲೇಸ್ಗಳಲ್ಲಿ ನಾವು ಆಚೆ ಕಡೆ ಕಾಮನ್ ತೆಗಿಯಕ್ಕೆ ಆಗ್ತಿತ್ತ, ಝೀರೋಗಳಲ್ಲಿ ಇರ್ತಿಲ್ವಲ್ಲ. ಫಾರ್ ಎಕ್ಸಾಂಪಲ್ ಈ ಥರ 5 0 0 5 0 0 0 5 ಈ ಥರ ಇರಬೇಕಾದ್ರೆ ಇಲ್ಲಿ 5 ಕಾಮನ್ ತಗೋಬೋದಾ ಅಥವಾ ಎಲ್ಲ ಎಲಿಮೆಂಟ್ಸಲ್ಲಿ ಇರಬೇಕಾ? ಏನು ಸಮಾಚಾರ? ಮ್ಯಾಟ್ರಿಕ್ಸಲ್ಲಿ ಕಾಮನ್ ತೆಗಿಬೇಕಂದ್ರೆ ಆ್ಯಕ್ಚುಲಾಗಿ ಎಲ್ಲ ಎಲಿಮೆಂಟ್ಸಲ್ಲಿ ಇರಬೇಕು. 0 ಅಲ್ಲಿ ಇಲ್ಲದೆ ಇದ್ರು ಏನು ಬೇಕಾದ್ರೆ ಆಚೆ ತೆಗಿಬೋದು, ಹಿಂಗೆ ಬರೀಬೋದಾಗಿತ್ತು. ಈ ಥರ ಬರ್ಕೊತಾ ಇದ್ವು ನಾವು, ಹೌದಾ? ಇನ್ ಕೇಸ್ ಇದ್ರ ಬದಲು ಇದ್ದಿದ್ರೆ. ಯಾಕೆ ಈ 1 ಆಚೆ ತೆಗಿತೀನಿ ಅಂದರೆ ಅರ್ಥ ಆಗಲ್ಲ. ಈಗ ಎಕ್ಸಾಂಪಲ್ 5 ಆಚೆ ತೆಗಿತೀನಿ ಅಂದರೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾಕೆಂದರೆ 1 1 ಆಚೆ ತೆಗೆದಿದ್ದಾರೆ ಸರ್ ಅನ್ನೋ ಕನ್ಫ್ಯೂಷನ್ ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಬೇರೆ ಎಕ್ಸಾಂಪಲ್ ಬರ್ಕೊಂಡು 5 ಆಚೆ ತೆಗೆದು ಉಳಿದಿದ್ದು ಏನು ಉಳಿತದೆ ಅಂತ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿ 1 ಇಲ್ಲದೆ ಇದ್ರೆ ಇಲ್ಲೇ ಅರ್ಥ ಆಗ್ತಿತ್ತು ಅಲ್ವಾ? ಓಕೆ, ಈಗ ನಾನು ಅದನ್ನು ಒರೆಸ್ಬಿಟ್ಟೆ. ಓಕೆ, ಈಗ ಐ ಆಮ್ ಟೇಕಿಂಗ್ 1 ಆ್ಯಸ್ ಎ ಕಾಮನ್ ಫ್ಯಾಕ್ಟರ್ ಫ್ರಮ್ ಆಲ್ ದೀಸ್ 9 ಎಲಿಮೆಂಟ್ಸ್. ದಟ್ ಈಸ್ 1 0 0 0 1 0 0 0 1. What is this identity? Then what is this 1? ಇಲ್ಲಿ ಬರ್ತಿದ್ದೀನಿ.
ಸೊ ಡಿಟರ್ಮಿನೆಂಟ್ ಎ. ಸೊ ನಾವು ತಗೊಂಡಿದ್ದು ಎ ಇಂಟು ಅಡ್ಜಾಯಿಂಟ್ ಆಫ್ ಎ ವೆರಿಫೈ ಆಗೋಯ್ತು. ಅಗೈನ್ ಐ ವಿಲ್ ರಿಪೀಟ್ once again the steps. First go to determinant of A. If you are supposed to determinant A is 7, then you definitely will get A into adjoint is equal to 700070007. Definitely. ಯಾಕಂದ್ರೆ that 7 ಕಾಮನ್ ಬಂದ್ರೆ ಪ್ರೂಫ್ ಆಗೋದು. ಅಲ್ಲಿಗೆ ಈ ಪ್ರಾಬ್ಲಮ್ ಎಲ್ಲದಕ್ಕೆ ವೆರಿಫೈ ಆಗುತ್ತೆ ಸರ್, ಎಲ್ಲ ಪ್ರಾಬ್ಲಮ್ ವೆರಿಫೈ ಆಗುತ್ತೆ. A into adjoint is equal to ಡಿಟರ್ಮಿನೆಂಟ್ A into ದಟ್ ಈಸ್ ಫಾರ್ಮುಲಾ. ಮತ್ತು ಫಾರ್ಮುಲಾ ಡಿಸ್ಪ್ರೂವ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಪ್ರೂವ್ ಆದಮೇಲೆ ಫಾರ್ಮುಲಾ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಇದು ವೆರಿಫಿಕೇಶನ್. ಅಲ್ಲಿಗೆ ಮತ್ತೆ ನೀನು ಒನ್ಸ್ ಅಗೇನ್ ಇದು ಬರೆದ್ರೆ ನಿನಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ವೆರಿಫಿಕೇಶನ್ ಎ ಇಂಟು ಅಡ್ಜಾಯಿಂಟ್. ಸಿ ಕ್ವಶನ್ ನಂಬರ್ 52ಗೆ ಡಿಟರ್ಮಿನೆಂಟ್ ಐ ಥಿಂಕ್ 0 ಬರುತ್ತೆ ಅನಿಸುತ್ತೆ. ಡಿಟರ್ಮಿನೆಂಟ್ ಎ 0 ಬರುತ್ತೆ ಅನಿಸುತ್ತೆ. ನೋಡೋಣ ಅದು ಏನು ಬರುತ್ತೋ. ಕ್ವಶನ್ನು ಬರೆದಾಗ್ತೀನಿ ನೋಡಿ, ಇಲ್ಲಿದೆ ಕ್ವಶನ್ ನಂಬರ್ 52. ಮತ್ತು ಇದಕ್ಕೆ ಹೆಂಗೆ ಸರ್ ನಾವು ವೆರಿಫೈ ಮಾಡೋದು ಅಂತಂದರೆ ಎ ಇಂಟು ಅಡ್ಜಾಯಿಂಟೇ ಫೈಂಡ್ ಔಟ್ ಮಾಡಿ. ನೀವು ಎ ಇಂಟು ಅಡ್ಜಾಯಿಂಟೇ ಫೈಂಡ್ ಔಟ್ ಮಾಡಿ, ನಿಮಗೆ ಡೆಫಿನೆಟಾಗಿ ಆನ್ಸರ್ 0 ಬರುತ್ತೆ. ಡೆಫಿನೆಟಾಗಿ ಎ ಇಂಟು ಅಡ್ಜಾಯಿಂಟೇ. ಯಾವ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿದ್ದೀನಿ? 52 ಪ್ರಾಬ್ಲಮ್ ಅಲ್ಲಿದೆ. ಇದರಲ್ಲಿ 0 ಆಚೆ ತೆಗೆದು 1001 ಬರೀಬೋದು. ಇದನ್ನು ಪ್ಲೀಸ್ ಲಿಸನ್ ಕೇರ್ಫುಲಿ. 00 ಬರುತ್ತೆ. ನಾನು ಈ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟರು ಕೂಡ 52 ನೀವು ಮತ್ತೆ ನಾನು ಕೇಳ್ತೀರಾ ಸರ್ ಎಲ್ಲ ಝೀರೋಸ್ ಬಂತು ಐಡೆಂಟಿ ಮ್ಯಾಟ್ರಿಕ್ಸ್ ಹೆಂಗಾಗುತ್ತೆ ಅಂತ. ನಾನು ಏನು ಮಾಡಿದ್ದೀನಿ, 0 ಕಾಮನ್ ತೆಗೆದು ಈ ಮ್ಯಾಟ್ರಿಕ್ಸ್ ಹಿಂಗೆ ಬರ್ತೀನಿ ಸರ್. ಹಿಂಗೆ ಬರ್ಕೊಂಡ್ರೆ ಸರ್ ನೋಡಿ ಕ್ರಾಸ್ ಚೆಕ್ ಮಾಡ್ತೀನಿ. 0 into 1 0, 0 into 0 0, ಅಗೇನ್ 0 into 0 0, ಅಗೇನ್ 0 into 1 0. ಓಹೋ, ದಟ್ ಈಸ್ ಐಡಿಯಾ ಸರ್. ಎಸ್, ಅಗೇನ್ ದಿಸ್ 0 ಕ್ಯಾನ್ ಬಿ ರಿಟನ್ ಆಸ್ ಐಡೆಂಟಿ. ದಿಸ್ ಇಸ್ ಅದಕ್ಕೆ ನಮ್ಗೆ ಬರೋದು ಆ್ಯಕ್ಚುಲ್ ಆಗಿ ನಲ್ ಮ್ಯಾಟ್ರಿಕ್ಸ್. ಯಾವ ಸ್ಟೂಡೆಂಟ್ ಕರೆಕ್ಟಾಗಿ ಅಬ್ಸಲ್ಯೂಟಾಗಿ ಅರ್ಥ ಮಾಡಿಕೊಂಡು ಈ 0ನ ಹೊರಗಡೆ ತೊಗೊಂಡು ಒಳಗಡೆ ನಮ್ಗೆ ಇಷ್ಟ ಬಂದಂಗೆ ಬರ್ಕೋಬೋದು. ಹೆಂಗೆ ಇಷ್ಟ ಸರ್, ನೀನು ಬೇಕಾದ್ರೆ 7777 ಬರ್ಕೊ, ಅವಾಗಲೂ ಇದೇ ಬರುತ್ತೆ. ಇಲ್ಲಿ 777 ಬರೆಯೋದ್ರಿಂದ ನಿನಗೇನಾದ್ರೂ ಐ ಬರೆಯೋಕ್ಕಾಗುತ್ತಪ್ಪ? ಹಾಗಲ್ಲ. ಈ 0 ಆಚೆ ತಗೊಂಡು 11 20 21 22 ಮಾಡ್ಕೋ. ಮತ್ತು ಅದು ಕರೆಕ್ಟೇನ ಸರ್? ಕರೆಕ್ಟ್, ಬಟ್ ಇಲ್ಲಿ ಐ ಬರೆಯೋಕ್ಕಾಗಲ್ಲ. ಅಂದರೆ 0 ಕಾಮನ್ ತೆಗಿಬೋದಾ ಎಲ್ಲ ನಂಬರ್ಸಲ್ಲೂ ಅಂತ ಹೇಳ್ಕೊಡಕ್ಕೆ ನಾನು ಎಕ್ಸಾಂಪಲ್ ತೊಗೊಂಡಿದ್ದೆ. ಅಲ್ಲಿಗೆ ನೀನು ಇಲ್ಲೇನು ಬೇಕಾದ್ರೂ ಬರ್ಕೋಬೋದು. ಆದರೆ ನಮ್ಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಐ ಬರಬೇಕನ್ನೋ ಇಂಟೆನ್ಷನ್ ಇಟ್ಕೊಂಡಿಲ್ಲ, ಐಡೆಂಟಿ ತುಂಬಿಸ್ಬೇಕು. ಬಟ್ ಅದು ಮಲ್ಟಿಪ್ಲೈ ಮಾಡಿದಾಗ ಪ್ರಿವಿಯಸ್ ಸ್ಟೆಪ್ ಬರುತ್ತೆ ನೋಡಿ. ನಾವೇನು ತಪ್ಪು ಮಾಡೋಕ್ಕೆ ಕೊಡ್ತಿಲ್ಲ. ಸೊ 52 ಅಸೈನ್ಮೆಂಟ್ ಕೊಡೋ ಪ್ಲಾನ್ ಇತ್ತು. ಆದರೆ ಇಲ್ಲಿ 0 ಬಂದ ತಕ್ಷಣ ಗ್ಯಾರಂಟಿ ತಪ್ಪು ಮಾಡ್ತಾರೆ. ಅದಕ್ಕೆ ಡಿಟರ್ಮಿನೆಂಟ್ ಕಂಡಿದ್ರೆ 0 ಬರುತ್ತೆ. ಅದು ಮ್ಯಾಟ್ರಿಕ್ಸ್ ಸಿಂಬಲ್ ಹಾಕ್ಕೊಂಡು ಮಾಡಬಾರ್ದು. ಡಿಟರ್ಮಿನೆಂಟ್ ಸಿಂಬಲ್ ಹಾಕ್ಕೊಂಡೆ ಡಿಟರ್ಮಿನೆಂಟ್ 0 ಕಂಡಿಬೇಕು. ಮತ್ತೆ ಇದು ಫೈಂಡ್ ಔಟ್ ಮಾಡಿ ನಿಮ್ಗೆ ಡೆಫಿನೆಟ್ ಆಗಿ ಬರುತ್ತೆ. ಇಲ್ಲಿ 0 ಕಾಮನ್ ತೆಗೆದು ಇಲ್ಲಿ ಐಡೆಂಟಿ ಕ್ರಿಯೇಟ್ ಮಾಡಿ. ಹೆಂಗೆ ಸರ್ ಕರೆಕ್ಟ್? ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರ್ತದೆ ನೋಡ್ರಿ, ಅವಾಗ ಇದು ಐಡೆಂಟಿ ಬರ್ಕೋಬೋದು. ಸೊ ಹಂಗೆ 53 ಇದೆ, ಅದು 3x3. ಅದೆಲ್ಲ ಅಸೈನ್ಮೆಂಟು ನೀವೇ ಮಾಡ್ಕೋಬೇಕಾಗುತ್ತೆ. ಇನ್ವರ್ಟಬಲ್ ಮ್ಯಾಟ್ರಿಕ್ಸು ಅಥವಾ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಅನ್ನೋದನ್ನು ಜಸ್ಟ್ 1 ಮಿನಿಟ್ ಎಕ್ಸ್ಪ್ಲೇನ್ ಮಾಡೋಕ್ಕನ. ಡೆಫಿನೇಷನ್ಗೆ ಹೋಗೋಣ, ಆಮೇಲೆ ಎ ಇನ್ವರ್ಸ್ ಕನ್ನಡಿಯದು ಹೇಗೆ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಅಂಡ್ ಎ ಇನ್ವರ್ಸ್. ಆಲ್ರೆಡಿ ವಿ ಹ್ಯಾವ್ ಫೈಂಡ್ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್. ಆ ಸೆಂಟೆನ್ಸ್ ಮೆನ್ಷನ್ ಮಾಡಿದ್ರೆ ಮಾತ್ರ ಹಾಗೆ ಮಾಡು. ಎಲಿಮೆಂಟ್ರಿ ಆಪರೇಷನ್ ಅಂತ ಕ್ವಶನಲ್ಲಿದ್ದರೆ ಮಾತ್ರ ನಾವು ಎ ಇಸ್ ಈಕ್ವಲ್ ಟು ಐ ತೊಗೊಂಡು ರೋ ಆಪರೇಷನ್ ತೊಗೊಂಡು ಕೊನೆಗೆ ಐಡೆಂಟಿ ಮ್ಯಾಟ್ರಿಕ್ಸ್ ಆನ್ LHS ಉಳಿಸಿ ಎ ಇನ್ವರ್ಸ್ ಅಂತ ಬರೀತು ಹಂಗೆ ಮಾಡು. ಬೈ ಯೂಸಿಂಗ್ ಫಾರ್ಮುಲಾ ಅಂತ ಕೇಳಿದ್ರು, ಕ್ವಶನ್ ಪೇಪರಲ್ಲಿ ಏನು ಮೆನ್ಷನ್ ಮಾಡದೇ ಇದ್ರು ಈಗ ಬರೀರ್ತಕ್ಕಂಥ ಫಾರ್ಮುಲಾನ ಯೂಸ್ ಮಾಡ್ಕೋ. ಫಸ್ಟ್ ಡಿಟರ್ಮಿನೆಂಟ್ ಕಂಡಿಡ್ಕೋ, ಆಮೇಲೆ ಅಡ್ಜಾಯಿಂಟೇ ಕಂಡಿಡ್ಕೋ. ಅಡ್ಜಾಯಿಂಟ್ ಅನ್ನೋದು ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ ಅನ್ನೋದು ನಂಬರ್. ಆ ಮ್ಯಾಟ್ರಿಕ್ಸ್ ಆಚೆ ಕಡೆ ಆ ನಂಬರಿಂದ ಡಿವೈಡ್ ಮಾಡಿಬಿಡು, ಅಲ್ಲಿಗೆ ಮುಗಿದೋಯ್ತು. ಇನ್ವರ್ಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್. ದಿಸ್ ಇಸ್ ದ ಪ್ರಾಬ್ಲಮ್ಸ್ ವರ್ಕಿಂಗ್ ರೂಲ್. ದೆನ್ ವಾಟ್ ಈಸ್ ದ ಡೆಫಿನೇಷನ್? ಯು ಟೇಕ್ ಎ ಸಿಂಪಲ್ ಎಕ್ಸಾಂಪಲ್. ಡಿಫೈನ್ ಎ ರಿಲೇಷನ್, ಫ್ರೆಂಡ್ಶಿಪ್ ಅಂತ ಕೇಳೋಣ ಡೈಲಿ ಲೈಫಲ್ಲಿ. ಫ್ರೆಂಡ್ಶಿಪ್ ಅಂತಂದ್ರೆ ಏನಪ್ಪ ಅಂತೀವಿ. ಯಾರ ಬಾಯಲ್ಲಾದರೂ ತಗೋ, ಇಬ್ಬರು ಫ್ರೆಂಡ್ಸು ಕ್ಲೋಸ್ ಆಗಿದ್ದಾಗ ಇಬ್ಬರು ವ್ಯಕ್ತಿಗಳು ಇಬ್ಬರು ಅಂತಲೇ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನನಗೆ ಡಿಫೈನ್ ಫ್ರೆಂಡ್ಶಿಪ್ ಆಫ್ ಎ ಪರ್ಸನ್ ಬೇಕು ಅಂದಾಗ ಯಾವನ ಕೈಯಲ್ಲೂ ಒಬ್ಬ ಪರ್ಸನ್ ತಗೊಂಡು ಫ್ರೆಂಡ್ಶಿಪ್ ಅನ್ನೋ ರಿಲೇಷನ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಲಿಗೆ ವಾಟ್ ಈಸ್ ಮೆಂಟ್ ಬೈ ಫ್ರೆಂಡ್ಶಿಪ್ ಅಂದಾಗ ಎಂಥ ಚಿಕ್ಕ ಹುಡುಗನಾದ್ರೂ ತಗೋ, ಎಂಥ ಬುದ್ಧಿವಂತನಾದ್ರೂ ತಗೋ, ಎಂಥ ದಡ್ಡನಾದ್ರೂ ತಗೋ, ಇಬ್ಬರು ವ್ಯಕ್ತಿಗಳನ್ನ ತಗೊಂಡೇ ನಮಗೆ ಫ್ರೆಂಡ್ಶಿಪ್ ಅನ್ನೋದು ಅರ್ಥ ಮಾಡಿಸ್ತಾನೆ. ನಿಜನಾ? ಹಾಗೇನೆ ಎಕ್ಸ್ಪ್ಲೈನ್ ದ ರಿಲೇಷನ್ ಆಫ್ ಎನಿಮಿ ಶತ್ರುತ್ವತನನ್ನು ಅರ್ಥ ಏನು ನನಗೆ ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ ಯಾರಾದರೂ ಒಬ್ಬ ವ್ಯಕ್ತಿ ಜೊತೆಗೆ ನೀನು ಸಂಭಾಷಣೆಗೆ ಹೇಳಿದಾಗ
ಅವನು ಸ್ಟಾರ್ಟ್ ಮಾಡಿದ ತಕ್ಷಣ ಇಬ್ಬರು ವ್ಯಕ್ತಿಗಳು ತಗೊಂಡ್ರೆ ನಿನಗೆ ಶತ್ರುತ್ವ ಏನು ಮಿತ್ರ ಅನ್ನೋದು ಗೊತ್ತಾಗೋದು ನಮಗೆ. ಎನಿಮಿ ಅನ್ನೋದೇನು, ಫ್ರೆಂಡ್ಶಿಪ್ ಅನ್ನೋದೇನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋಂಥ ಒಬ್ಬ ವ್ಯಕ್ತಿ ಕೇಳಿದಾಗ ನಿಮ್ಮನ್ನು ನೀನು ಡೆಫಿನೆಟಾಗಿ ಏನು ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಇಬ್ಬರು ವ್ಯಕ್ತಿಗಳು ತಗೊಳ್ತೀವಿ. ಹಾಗೆಯೇ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದಾಗ ಫಾರ್ಮುಲಾ ಅಲ್ಲೇನೋ ಒಂದೇ ಮ್ಯಾಟ್ರಿಕ್ಸ್ ಅಂತ ತಗೊಂಡು ಫಾರ್ಮುಲಾ ಇದೆ ಮಾಡಾಕ್ತೀವಿ. ಆದರೆ ಡೆಫಿನೇಷನ್ಗೆ ಬಂದಾಗ ಪ್ಲೀಸ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ, ನಿಮ್ಮ ಮೆಟೀರಿಯಲ್ ಇದೆ. ಎಸ್ ಪ್ಲೀಸ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸನ್ನು ತೊಗೊಂಡಿದ್ದೀವಿ ನಾವು. ಆಲ್ರೆಡಿ ನಾವು ಕಳಿತಿರ್ತಕ್ಕಂಥದ್ದೇ ಇದು, ಆಲ್ರೆಡಿ ನಿಮ್ಮ ಹತ್ರ ಇರ್ತಕ್ಕಂಥ ಡೆಫಿನೇಷನ್. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ಎಮ್ ಅನ್ನೋದನ್ನ ಸಿಂಗಲ್ ಲೆಟರ್ ಬರೆದಿದ್ದೀನಿ ಅಂದರೆ ಅದು ಎಮ್ ಕ್ರಾಸ್ ಎಮ್ ಅಂತ ಅರ್ಥ. ಆ್ಯಂಡ್ ದೇರ್ ಎಕ್ಸಿಸ್ಟ್ ಅಂತ ಬರೀಬೇಕು, ಸಿಂಬಲ್ ಇದು. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ದೇರ್ ಎಕ್ಸಿಸ್ಟ್ ಎ ಮ್ಯಾಟ್ರಿಕ್ಸ್ ಬಿ ಆಫ್ ಸೇಮ್ ಆರ್ಡರ್ ಮೀನ್ಸ್ ಎಮ್. ಎ ಅಂಡ್ ಬಿ ಆರ್ ಟೂ ಸ್ಕ್ವೇರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ಎಮ್. ಅಥವಾ ಎ ಸಪ್ರೇಟ್ ಬಿ ಸಪ್ರೇಟ್ ಹೇಳು. ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ಬಿ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್. ಸೇಮ್ ಆರ್ಡರ್ ಇರಬೇಕು, ಸೇಮ್ ಆರ್ಡರ್ ಎಮ್ ಅಂತ ಬರೀಬೇಕು. ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಐ ಇಸ್ ಬಿ ಎ ಇಸ್ ಈಕ್ವಲ್ ಟು ಐಡೆಂಟಿಟಿ. ಫಸ್ಟ್ ವಿ ಟೇಕ್ ಮ್ಯಾಟ್ರಿಕ್ಸ್ ಎ, ದೆನ್ ವಿ ಟೇಕ್ ಮ್ಯಾಟ್ರಿಕ್ಸ್ ಬಿ ಆಫ್ ಆರ್ಡರ್ ಸೇಮ್ ಆರ್ಡರ್ ಆಫ್ ಎ. ಅಂದರೆ ಎಮ್ ಕ್ರಾಸ್ ಎಮ್ ಎ ಇರಬೇಕು. ಎಮ್ ಕ್ರಾಸ್ ಎನ್ ತಗೋಬಾರ್ದು, ಎನ್ ಕ್ರಾಸ್ ಎಮ್ ತಗೋಬಾರ್ದು, ಪಿ ಕ್ರಾಸ್ ಕ್ಯೂ ತಗೋಬಾರ್ದು. ಸಿಂಗಲ್ ಲೆಟರಿಂದ ಮೆನ್ಷನ್ ಮಾಡಿದ್ದೀವಿ ಅಂದರೆ ಅದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ದೇರ್ ಎಕ್ಸಿಸ್ಟ್ ಎ ಬಿ ಆಫ್ ಸೇಮ್ ಆರ್ಡರ್ ಆಫ್ ಎ, ದಟ್ ಈಸ್ ಎಮ್. ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಅಂದರೆ ಪ್ರಾಡಕ್ಟ್ ಆಫ್ ದೋಸ್ ಟು ಮ್ಯಾಟ್ರಿಸಸ್ ಇಸ್ ಈಕ್ವಲ್ಸ್ ಟು ಐಡೆಂಟಿಟಿ, ದೆನ್ ವಿ ಸೇ ದಟ್ A inverse is B or B inverse is equal to A. But we are in finding of inverse of A. Hence we are writing A inverse is equal to B. Inverse of A is B. If product of any two matrices is equal to identity, of course our square matrix ಆಗಿರಲೇಬೇಕಿಲ್ಲ, identity ಬರೋಕ್ಕೆ ಸಾಧ್ಯವೇ ಇಲ್ಲ. If product of identity matrix definition start ಮಾಡೋದು, it is a scalar matrix. Principal diagonal matrix or unity ಅಂತ ನಾವು. ಸೊ ಹಾಗಾದರೆ ಸ್ಕೇಲಾರ್ ಏನಾಗಿರುತ್ತೆ, ಡಯಾಗನಲ್ ಮತ್ತೆ ಏನಾಗುತ್ತೆ ಸ್ಕ್ವೇರ್. ಹಾಗಾದರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬಿಟ್ಟು ನೀನು ಡೆಫಿನೇಷನ್ ಇದೆಲ್ಲ ಸರಿಯಾಗಿ ಬರೆದು ನಿನಗೆ ಮಾರ್ಕ್ಸ್ ಕಟ್ಟು. ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟ್ರಡಕ್ಷನ್ ಆಫ್ ಎ ಅಂಡ್ ಬಿ ವೆರಿ ಇಂಪಾರ್ಟೆಂಟ್. ಎ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಮ್, ಬಿ ದೇರ್ ಎಕ್ಸಿಸ್ಟ್ ಎ ಮ್ಯಾಟ್ರಿಕ್ಸ್ ಬಿ ಆಫ್ ಸೇಮ್ ಆರ್ಡರ್ ಎಮ್. ಇಫ್ ಎ ಬಿ ಇಸ್ ಈಕ್ವಲ್ ಟು ಬಿ ಎ ಇಸ್ ಈಕ್ವಲ್ ಟು ಐ, ದೆನ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಆರ್ ಬಿ ಇನ್ವರ್ಸ್ ಇಸ್ ಈಕ್ವಲ್ ಟು ಎ. ಇದು ಡೆಫಿನೇಷನ್ ಎರಡನೇ ಸಲ ಹೇಳ್ಕೊಡ್ತಾ ಇದ್ದೀನಿ. ಇದು ಎಲ್ಲೋ ಇದೆ ನಮ್ಮ ಪ್ರಿಂಟಲ್ಲಿದೆ, ವರಿ ಆಗ್ಬೇಡಿ. ಈಗ ನಾವು ಪ್ರಾಬ್ಲಮ್ಸ್ ಬರ್ತಿದ್ದೀವಿ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಫಾರ್ಮುಲಾ. ಮೊನ್ನೆ 3 ಮಾರ್ಕ್ಸ್ ಮಾಡೋಕ್ಕಿದ್ದೇನೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟ್ರಿ ಆಪರೇಷನ್. ಈಗಿದು 5 ಮಾರ್ಕ್ಸ್ ಸರ್. ಅಂದರೆ ಈ ವರ್ಕಿಂಗ್ ರೂಲ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾನೆ. ಸೊಲ್ಯೂಷನ್ ಆಫ್ ಲೀನಿಯರ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಬೈ ಮ್ಯಾಟ್ರಿಕ್ಸ್ ಮೆಥಡ್, ಡಿಟರ್ಮಿನೆಂಟ್ ಮೆಥಡ್ ಅಂತಾನೆ, ಅದನ್ನು ನಾವು ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಕರಿತೀವಿ. ಅದು 5 ಮಾರ್ಕ್ಸ್ ಕಂಪಲ್ಸರಿ ಇರುತ್ತೆ. ನಾನು ಮೊದಲೇ ಹೇಳಿದ್ದೀನಿ 10 ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಲ್ಲಿವರೆಗೂ ನೀವು ಮಾಡಿದ್ರೇನೋ, ಎ ಇನ್ವರ್ಸ್ ಕರೆಕ್ಟಾಗಿ ಮಾಡಿದ್ರೇನೋ ಆ ಪ್ರಾಬ್ಲಮಲ್ಲಿ 95% ಆಗೋಯ್ತು. ಇನ್ನು XYZ ಕಂಡಿಡಿಯೋದು ಅಂತಿರುತ್ತೆ, ಒಂದೇ ಒಂದು ಸ್ಟೆಪ್, ಅದು ಒಂದು 5-6% ಪ್ರಾಬ್ಲಮ್. ಸೊ ನೀವು ಅಡ್ಜಾಯಿಂಟ್ ಕಂಡಿಡಿಯೋದು, ಎ ಇನ್ವರ್ಸ್ ಕಂಡಿಡಿಯೋದು ಪಕ್ಕ ಕಲಿತ್ರೆ ನೀವು ಮ್ಯಾಟ್ರಿಕ್ಸ್ ಮೆಥಡ್ ಪಕ್ಕ ಬಂದಂಗೆನೆ. ಓಕೆ, ಎಸ್, there is a 2x2 matrix. They are asking to find A inverse. ಫಸ್ಟ್ ಫಾರ್ಮುಲಾ ಬರ್ದಾಕಿದ್ರೆ ನಮ್ಗೆ ಏನೇನು ಕಂಡಿಡಿಬೇಕು ಅನ್ನೋ ಬೆನಿಫಿಟ್. A inverse is equals to 1 by determinant A into adjoint. Okay. How to find determinant A? Please, better to find determinant A while finding adjoint A. Adjoint A ಮತ್ತು determinant A ಫೈಂಡ್ ಔಟ್ ಮಾಡುವಾಗ ಡಿಟರ್ಮಿನೆಂಟ್ A ಫಸ್ಟ್ ಕಂಡುಹಿಡ್ಕೊಳ್ಳಿ. ಯಾಕೆ ಸರ್ ಅಂದರೆ ಡಿಟರ್ಮಿನೆಂಟ್ ಏನಾದ್ರು 0 ಬಂದರೆ ಮತ್ತೆ ನೀನು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋಂಗಿಲ್ಲ. ಯಾಕಂದರೆ 1/0 ಇನ್ಫಿನಿಟ್, ಅಲ್ಲಿಗೆ ಎ ಇನ್ವರ್ಸ್ ನಾಟ್ ಡಿಫೈನ್ ಬಂದ್ಬಿಡುತ್ತೆ. Once again I will repeat, while finding A inverse we have to find out determinant A and adjoint A. Priority, please first find determinant A. If you supposed to get it is 0, then A inverse not defined. We need not to find adjoint in such a cases. Okay. Write the determinant symbol. 2 minus 2, 4, 3. That is equal to 6 plus 8. That is equal to, I think, 14. Correct, na? Yes. I will explain you shortcut of adjoint of 2x2. Don't follow this for 3x3.
ಹೇಳಿಸ್ತಿದ್ಯಾ? ಅಡ್ಜಾಯಿಂಟ್ ಕಂಡುಹಿಡಿಯೋದು ಹೇಳ್ಕೊಡ್ತಿದ್ದೀನಿ. 2x2ಗೆ ಶಾರ್ಟ್ ಕಟ್ ಹೇಳ್ಕೊಡ್ತಿದ್ದೀನಿ. ಶಾರ್ಟ್ ಕಟ್ ಬರೀಬೋದು ಸರ್. ಎಸ್, ಬರ್ಕೋಬೋದು, ತಪ್ಪೇನಿಲ್ಲ. ಎಸ್, ಅಡ್ಜಾಯಿಂಟ್ ದಯವಿಟ್ಟು ಎಲ್ಲರಲ್ಲಿ ನೋಡಿ, ದಯವಿಟ್ಟು ಪ್ಲೀಸ್ ಡೋಂಟ್ ಟೇಕ್ ಟ್ರಾನ್ಸ್ಪೋಸ್ ಇನ್ ಶಾರ್ಟ್ ಕಟ್. ಶಾರ್ಟ್ ಕಟ್ಟು ಯೂಸ್ ಮಾಡುವಾಗ ಟ್ರಾನ್ಸ್ಪೋಸ್ ತಗೋಬಾರ್ದು, ಅದು ಸಣ್ಣ ಕನ್ಫ್ಯೂಷನ್. ಗೊತ್ತಾಗ್ತಿದೆಯಾ? ಕ್ಯಾಶುವಲ್ ಆಗಿ ನಾನು ಮೊನ್ನೆ ಹೇಳ್ಕೊಟ್ಟಿದ್ದು ಲೆಂತಿ ಮೆಥಡ್ ಅಡ್ಜಾಯಿಂಟ್ ಕಂಡುಹಿಡಿಯೋದು, 4 ಕೋಫ್ಯಾಕ್ಟರ್ಸ್ ಕಂಡುಹಿಡಿದೆ ಮತ್ತೆ ಟ್ರಾನ್ಸ್ಪೋಸ್ ತಗೊಂಡೆ. ಇವತ್ತು ಪ್ಲೀಸ್ ಏನು ಹೇಳ್ತಿದ್ದೀನೋ ಪಿನ್ ಟು ಪಿನ್ ಹೇಳ್ತೇನೆ, ಎಲ್ಲರಲ್ಲಿ ನೋಡಿ. ಶಾರ್ಟ್ ಕಟ್ ಡೋಂಟ್ ಯೂಸ್ ಟ್ರಾನ್ಸ್ಪೋಸ್. ಆ್ಯಕ್ಚುಲಾಗಿ ಅಡ್ಜಾಯಿಂಟ್ ಕಂಡುಹಿಡಿಯುವಾಗ 3x3 ಮ್ಯಾಟ್ರಿಕ್ಸಲ್ಲಿ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಟ್ರಾನ್ಸ್ಪೋಸನ್ನು ಟಾರ್ಗೆಟ್ ಮಾಡ್ತೀನಿ. ಇಲ್ಲಿ ಟ್ರಾನ್ಸ್ಪೋಸನ್ನು ಮರೆತರೆ ಒಳ್ಳೆಯದು, ಮರಿಬೇಕು. ಎಸ್, ದೀಸ್ ಆರ್ ಡಯಾಗ್ನಲ್ ಎಲಿಮೆಂಟ್ಸ್. ಯಾವ್ಯಾವು? 2 and 3. 2 and 3 ಡಯಾಗ್ನಲ್ ಎಲಿಮೆಂಟ್ಸನ್ನು ಇಂಟರ್ಚೇಂಜ್ ಮಾಡಿಬಿಡಬೇಕು. ಅಕಸ್ಮಾತ್ ಏನಾದ್ರು -3 ಅಂತ ಇಟ್ಕೊ, -3 ಕೂಡ ಎತ್ಕೊಂಡು ಹೋಗ್ಬಿಡ್ಬೇಕು ಆ ಕಡೆಗೆ. ಅಲ್ಲಿಗೆ ಸೈನ್ ಸಮೇತ ಇಂಟರ್ಚೇಂಜ್ ಮಾಡಬೇಕು. ಕ್ಯಾಚ್ ದಿಸ್ ಪಾಯಿಂಟ್. ಇಲ್ಲಿ ಏನಾದ್ರು ಮೈನಸ್ ಇರಬೇಕಾದ್ರೆ ನಿಮ್ಗೆ ಡೌಟ್ ಬರುತ್ತೆ, ಸರ್ ಬರೀ ನಂಬರ್ಸ್ ಇಂಟರ್ಚೇಂಜ್ ಮಾಡಬೇಕಾ? ಆ ಸೈನ್ ಕೂಡ ಆ ನಂಬರ್ಗೆ ಏನು ಸೈನ್ ಇರುತ್ತೋ ಆ ಸೈನ್ ಸಮೇತ ಇಂಟರ್ಚೇಂಜ್ ಮಾಡಿಬಿಡ್ಬೇಕು. ಸಪೋಸ್ ಇಲ್ಲಿ -3 ಇತ್ತು, ಅವಾಗ ಇಲ್ಲಿ -3 ಬರ್ತಾಯಿತ್ತು ಅಷ್ಟೇ. ಆ ಮೈನಸ್ ಇಲ್ಲಿ ಉಳಿಸಲ್ಲ ನಾವು. ಅಲ್ಲಿಗೆ ನಂಬರು ಅದಕ್ಕಿರ್ತಕ್ಕಂಥ ಸೈನ್ ಎಲ್ಲ ಇಂಟರ್ಚೇಂಜ್ ಮಾಡಾಕ್ತೀವಿ. ಅರ್ಥ ಆಯ್ತಾ? ಈ 2 ನಂಬರ್ಸ್ ಏನು ಮಾಡೋದು? ಈ 2 ನಂಬರ್ಸ್ ಏನು ಮಾಡೋದು? ಇಂಟರ್ಚೇಂಜ್ ಮಾಡೋದು. ಈ 2 ನಂಬರ್ಸ್ಗೆ ಜಸ್ಟ್ ಆಪೋಸಿಟ್ ಸೈನ್ ಬರೀ. ಡೋಂಟ್ ಟೇಕ್ ಟ್ರಾನ್ಸ್ಪೋಸ್, ದಿಸ್ ಇಸ್ ಶಾರ್ಟ್ ಕಟ್. ಕೊಡ್ತಾರೆ ಸರ್, ಅವನಿಗೇನು ಡಿಟರ್ಮಿನೆಂಟ್ ಕಂಡಿಡಿದ್ನ, ಅಡ್ಜಾಯಿಂಟ್ ಕಂಡಿಡಿದ್ನ, ಫೈನಲ್ ಆನ್ಸರ್ ಬರೋದನ್ನ ಅಷ್ಟೇ. ಗೊತ್ತಾಗ್ತಿದ್ಯಾ? ಅವನಿಗೆ ನೀವು ಹೆಂಗೆ ಕಂಡಿಡಿದೆ ಅನ್ನೋದು ಲೆಕ್ಕಾಚಾರ. ಬಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಂಟರ್ಚೇಂಜ್ ದೀಸ್ ಡಯಾಗ್ನಲ್ ಎಲಿಮೆಂಟ್ಸ್ ವಿತ್ ಸೈನ್ ಇಟ್ಸ್, ಅದಕ್ಕಿರ್ತಕ್ಕಂಥ ಸೈನ್ ಸಮೇತ. ಮೇಕ್ ಆಪೋಸಿಟ್ ಸೈನ್ ಫಾರ್ ದೀಸ್ ಸೆಕೆಂಡ್ ಡಯಾಗ್ನಲ್ ಎಲಿಮೆಂಟ್ಸ್. ಆಪೋಸಿಟ್ ಸೈನ್ ಬರೋದು. ಸೊ ಅಡ್ಜಾಯಿಂಟ್ ಇಸ್ ಕ್ಲೋಸ್. ಡೋಂಟ್ ಟೇಕ್ ಟ್ರಾನ್ಸ್ಪೋಸ್ ಬಿಕಾಸ್ ದಿಸ್ ಎ ಶಾರ್ಟ್ ಕಟ್. ಆ ಶಾರ್ಟ್ ಕಟ್ಟಲ್ಲೇ ಟ್ರಾನ್ಸ್ಪೋಸ್ ಕೂಡ ಕವರ್ ಆಗೋಗಿದೆ. ಇನ್ನೇನು ಸರ್ ಮಾಡ್ತೀರಾ? ಒಂದೇ ಇರೋದು ಫಾರ್ಮುಲಾ, 1/determinant ಇಂಟು ಅಡ್ಜಾಯಿಂಟ್. ಅಲ್ಲಿಗೆ 1/14 ಇಂಟು 3 ಐ ಥಿಂಕ್ 2 -4 ಆಯಿತು. ಎಸ್, -4 2 ಮುಗಿದೋಯ್ತು. ಇನ್ವರ್ಸ್ ಕಂಡಿಡಿಯೋದು ಸರ್ ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪರೇಷನ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಅದ್ಯಾಕೆ ಸರ್? ನೀನು ಎ ಇನ್ವರ್ಸು ಯಾವ ಮೆಥಡ್ಗಾದರೂ ಹೋಗಿ ಕಂಡಿಡ್ಕೊ. ನೀನು ಎಷ್ಟು ಮೆಥಡ್ಸ್ ಆದರೂ ನೀನು ಎಷ್ಟೆಷ್ಟು ಮೆಥಡ್ಸ್ ಕಲ್ತಿದ್ಯೋ ಅವೆಲ್ಲ ಕಂಡಿಡ್ಕೊ. ನೀನು ಎ ಇನ್ವರ್ಸು ಎಲ್ಲ ಆನ್ಸರ್ಗಳು ಒಂದೇ ಇರ್ತದೆ. ಅದಕ್ಕೆ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ ಯೂನಿಕ್ ಅಂತ ಪ್ರೂವ್ ಮಾಡಿದೆ. ಯೂನಿಕ್ ಅಂದರೆ ಒಂದೇ, B=C ಅಂತ ಪ್ರೂವ್ ಮಾಡಿದೆ. ಸೊ ಆತೆ ಇದೇ ಪ್ರಾಬ್ಲಮ್ ಎಲಿಮೆಂಟ್ರಿ ಆಪರೇಷನ್ ತೊಗೊಂಡು ಮಾಡು, ಖಂಡಿತವಾಗ್ಲೂ ಇದು ಆನ್ಸರ್ ಬರುತ್ತೆ. ಅಲ್ಲಿಗೆ ನಾನು ಏನು ಹೇಳ್ತೀನಿ, ಎಲಿಮೆಂಟ್ರಿ ಆಪರೇಷನ್ ಪ್ರಾಬ್ಲಮ್ ಏನಾದ್ರು ಕ್ರಾಸ್ ಚೆಕ್ ಮಾಡ್ಕೋಬೇಕಾದ್ರೆ ನೀವು ಫೈನಲ್ ಆನ್ಸರ್ ಸೈಡಲ್ಲಿ ಪೆನ್ಸಿಲ್ ತಗೊಂಡು ಈ ರೀತಿ ಫಾರ್ಮುಲಾ ಮೆಥಡ್ ಮಾಡಿಕೊಂಡು ಕರೆಕ್ಟ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊಂಡು ಬೇಕಾದ್ರೆ ವರ್ಷ ಆಗ್ಬೋದು. ಬಟ್ ಇದೇ ಬರೀತೀವಿ ಸರ್ ಅಂದರೆ ಕೊಡಲ್ಲ ಅಲ್ಲಿ 3 ಮಾರ್ಕ್ಸ್. ಇದೇ ಆನ್ಸರ್ ಅಲ್ಲಿ ಕೂಡ ಬರೋದ್ರಿಂದ ಈ ಮೆಥಡ್ ಪಕ್ಕದಲ್ಲಿ ಬರ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೋಬೋದು ಅಷ್ಟೇ. ನಿನಗೇನಾದ್ರೂ ಡೌಟ್ ಇದ್ರೆ ಆ ಮೆಥಡು. ಅರ್ಥ ಆಯ್ತಾ? ಅದೇ ರೀತಿ ಈಗ 3x3ಗೆ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಹೇಳ್ಕೊಡ್ತೀನಿ, ನೀವೇ ಮಾಡ್ಕೋಬೇಕಾಗುತ್ತೆ. ಇನ್ನು ಪ್ರಾಬ್ಲಮ್ಸಲ್ಲಿ ಈಸಿ ಆಗುತ್ತೆ. ನಾನು ಮ್ಯಾಟ್ರಿಕ್ಸ್ ಮೆಥಡ್ಗೆ ಹೋಗೋವರೆಗೂ ಸ್ವಲ್ಪ ವರ್ಕ್ ಕೊಡ್ತೀನಿ, ನೀವು ಮಾಡಲೇಬೇಕಾಗುತ್ತೆ. ಪ್ಲೀಸ್, ದರ್ ಇಸ್ ಎ ಪ್ರಾಬ್ಲಮ್ ಹಿಯರ್. ಮ್ಯಾಟ್ರಿಕ್ಸ್ E is there. We have to find A inverse. Find A inverse. A inverse ಫಾರ್ಮುಲಾ ನಮ್ಗೆ ಗೊತ್ತು, 1/determinant ಇಂಟು ಅಡ್ಜಾಯಿಂಟ್. ಬೆಟರ್ ಟು ಫೈಂಡ್ ಡಿಟರ್ಮಿನೆಂಟ್ A. ಐ ಥಿಂಕ್ ಇದನ್ನೆಲ್ಲ ನೀವು ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಇಲ್ಲಿ ಬರ್ದಾಗ್ತೀನಿ. 1 ಇಂಟು ಐ ಥಿಂಕ್ 8 - 6 ಪ್ಲಸ್ 1 ಇಂಟು ಆಪೋಸಿಟ್ ಸೈನ್ ಪ್ಲಸ್ 1 ಇಂಟು ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ. ಪ್ಲಸ್ 1 ಇಂಟು ಕಾಲಮ್ ಇರೋ ಡಿಲೀಟ್ ಆಯಿತು. 0 ಪ್ಲಸ್ 9 ಬರುತ್ತೆ ಇದು, ಯಾಕೆಂದರೆ ಮೈನಸ್ ಎಕ್ಸ್ಪೆನ್ಷನ್ ಒಂದಿರುತ್ತೆ, ಇಲ್ಲೊಂದಿದೆ. ನೆಕ್ಸ್ಟ್ ಪ್ಲಸ್ 3 ಇಂಟು ಐ ಥಿಂಕ್ ಲಾಸ್ಟ್ ರೋ ಫಸ್ಟ್ ಕಾಲಮ್ ಡಿಲೀಟೆಡ್. 0 ಐ ಥಿಂಕ್ ದಿಸ್ ಈಸ್ -6. ಓಕೆ, ಅಲ್ಲಿಗೆ ದಿಸ್ ಈಸ್ 2 ಪ್ಲಸ್ 9. ಎಸ್, ಇಲ್ಲಿ ನಿಮ್ಮ ಮೆಟೀರಿಯಲಲ್ಲೇ 2 ಇದ್ದಂಗೆ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಇದೇನಾಗುತ್ತೆ ಇವಾಗ 2 ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಇದೇನಾಗುತ್ತೆ -12. ಸೊ ದಟ್ ಈಸ್ ಈಕ್ವಲ್ಸ್ ಟು ಆನ್ಸರ್ 1 ಬಂತು ಡಿಟರ್ಮಿನೆಂಟ್. ಈಗ ನಾವೇನು ಮಾಡ್ತೀವಿ, 9 ಡಿಟರ್ಮಿನೆಂಟ್ಸ್ ಬೈ ಮೇಂಟೈನಿಂಗ್ ಪ್ರಾಪರ್ ಮೈನಸ್ ಸೈನ್ಸ್. ನೋಡಿ, ಮೈನಸ್ ಡಿಟರ್ಮಿನೆಂಟ್. ಓಕೆ, ಡೈಮಂಡ್ ಶೇಪಲ್ಲಿ ಡಿಟರ್ಮಿನೆಂಟ್ಸ್. ಸೊ ಇದೆಲ್ಲ ಫೈಂಡ್ ಔಟ್ ಮಾಡ್ತೇವೆ. ಲಾಸ್ಟಿಗೆ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡೋದು ಹಾಗೆ ಅಂತ ಹೇಳ್ಕೊಟ್ಟಿದ್ದೆ ನಾನು.
ನೀಟಾಗಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೂಡ ಹೇಳ್ಕೊಟ್ಟಿದ್ದೀನಿ. ಟ್ರಾನ್ಸ್ಪೋಸ್ ತೊಗೊಳೋದು ಮರೆಯೋಂಗಿಲ್ಲ ನಾವು. ಟ್ರಾನ್ಸ್ಪೋಸ್ ತೊಗೊಳೋದು ನಾವು ಮರೆಯೋಂಗಿಲ್ಲ ಅಂತಂದರೆ ಇದು ಸಿಂಪ್ಲಿಫಿಕೇಶನ್ ಮಾಡಿ ನಂತರ ಟ್ರಾನ್ಸ್ಪೋಸ್ ತೊಗೋಬೇಕು. ಆ ರೀತಿ ನೀವು ಟ್ರಾನ್ಸ್ಪೋಸ್ ತೊಗೊಂಡಾಗ ನಿಮಗೆ ಬರ್ತಕ್ಕಂಥದ್ದು ಆಫ್ಟರ್ ಟೇಕಿಂಗ್ ಟ್ರಾನ್ಸ್ಪೋಸ್ ಐ ಥಿಂಕ್ ಇಟ್ ಈಸ್ -14 0 1 9 2 -3 -6 1 -2 ಅಂತ ಬರುತ್ತೇನೋ ಮಾಡಿರಿ. ನಾನೆಲ್ಲೋ ನೋಡಿ ಇದನ್ನು ಆನ್ಸರ್ನೆಲ್ಲ ಎತ್ತು ಪೇಸ್ಟ್ ಮಾಡಿದೆ. ಇದಕ್ಕೆ ರೆಡಿ ಆನ್ಸರ್ ಇರ್ತಕ್ಕಂಥದ್ದು ಇಲ್ಲಿ ಬರೆದೆ. ಮಾಡಿದ್ರೆ ಇಷ್ಟು ಬರುತ್ತೆ ಅಂದರೆ ನನ್ನ ಹತ್ರ ಆನ್ಸರ್ ಇದೆ, ಇಲ್ಲ ಅದು ಸಾಲ್ವ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ ನೋಡಿ ಇಲ್ಲಿ ಬರೀತಾ ಇದ್ದೀನಿ. ಆಮೇಲೆ ನೀವೇನು ಮಾಡಬೇಕು, A ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಆರ್ ಯು ಅಂಡರ್ ದಿ ಸೈಟ್ ಆಫ್ ಕ್ಯಾಮ್ರಾ ಎಸ್ ಇದೀರಾ 1/determinant ಇಂಟು ಅಡ್ಜಾಯಿಂಟ್. ಏನಿಲ್ಲ 1/1 ಅಡ್ಜಾಯಿಂಟ್ ಏನು ಬಂದಿರುತ್ತೆ, ಇಫ್ ಇಟ್ ಈಸ್ ಇದೇ ಕರೆಕ್ಟ್ ಆದರೆ ಇದು ಇಳಿಸ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಬಟ್ ನೀವೆಲ್ಲಾದರೂ ತಪ್ಪಾಗಿದೆ ಅಂದರೆ 100% ಇಲ್ಲೇ ಆಗಿರಬೇಕು, ಇನ್ನೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾಗ್ತಿದೆಯಾ? ಇಲ್ಲಿ ಪ್ರಾಬ್ಲಮ್ ನಂಬರ್ 61, 57, 58, 59, 60 are all of same type. Find out determinant A, find out adjoint A by taking risk but easy. Then we have to write the formula A inverse is equals to 1/determinant A, adjoint A, complete them. 61, there is a proof that this is repeated question which is in the page number I think 163 already ಮಾಡಿದ್ದೀವಿ. ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಇವಾಗ ಅದು ಆಗಿದೆ, ರಿಪೀಟ್ ಆಗಿದೆ ಅದನ್ನು. Yes. There is a problem about this formula. It's a lengthy, not coincidence with 3 marks, not coincidence with 2 marks. It is not eligible for 2-3 marks ಅಂತ ಹೇಳಕ್ಕೆ ಹೊರಟಿದ್ದೀನಿ. 4 marks ಪಾರ್ಟಿಯಲ್ಲಿ ಹೆಂಗಂದ್ರೆ ತೊಗೊಳಂಗಿಲ್ಲ, ಪ್ರಿಸ್ಕ್ರೈಬ್ಡ್ ಮೆನ್ಷನ್ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸ್ ತೊಗೋಬೇಕು. ಇನ್ನು 5 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಇದು 5 ಮಾರ್ಕ್ಸ್ಗೆ ಕೊಡೋಕ್ಕಿಲ್ಲ, ಬರೋದಿಲ್ಲ. ಪ್ರಾಬ್ಲಮ್ ಎಲಿಜಿಬಲ್ ಆಗುತ್ತೆ 5 ಮಾರ್ಕ್ಸ್ಗೆ, ಆದರೆ ಪ್ಯಾಟ್ರನ್ಗೆ ಅಡ್ಡ ಬರುತ್ತೆ. ಸೊ ಹಾಗಾದರೆ ಇದು ಕ್ವಶನ್ ಪೇಪರಲ್ಲಿ ಎಲ್ಲೂ ಅಪಿಯರೆನ್ಸ್ ಆಗೋ ಸಾಧ್ಯತೆಗಳಿಲ್ಲ, ತೀರಾ ಕಡಿಮೆ. ಅಲ್ಲಿಗೆ ಅನ್ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್. ಹೌದು, ಪ್ರೂಫ್ ಅನ್ಇಂಪಾರ್ಟೆಂಟ್ ಅಲ್ಲ, ಪ್ರೂಫ್ ಇಂಪಾರ್ಟೆಂಟ್, ಪ್ರಾಬ್ಲಮ್ಸ್ ಆನ್ ದಿಸ್ ಅನ್ಇಂಪಾರ್ಟೆಂಟ್. ಎಸ್ ಸರ್, ನಮ್ಗೆ ಬೇಕೇ ಬೇಕು, ಕಷ್ಟ ಆದರೂ ಪರವಾಗಿಲ್ಲ, ನಾವು ಕಲ್ತ್ಕೋಬೇಕು, ಒಂದು ಪ್ರಾಬ್ಲಮ್ನ ಮಾಡಿಕೊಡಿ ಸರ್ ಅಂದರೆ ಹೇಳ್ಕೊಡ್ತೇನೆ. ಫಸ್ಟು AB ಫೈಂಡ್ ಔಟ್ ಮಾಡೋಣ. AB ಹೆಂಗೆ ಸರ್ AB ಫೈಂಡ್ ಔಟ್ ಮಾಡೋದು? ಫಸ್ಟ್ ಕಾಲಮ್ ನಿಮ್ಗೆ AB ಫೈಂಡ್ ಔಟ್ ಮಾಡೋದು ಗೊತ್ತಾಗಿದೆ. AB ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಗೊತ್ತಾಗಿದೆ. ಆಮೇಲೆ RHS ಹೋಗೋಣ. ಒಟ್ಟು ಫಸ್ಟು ನಾವು LHS ಮುಗಿಸ್ಬಿಡೋಣ. ನೀವು AB ಫೈಂಡ್ ಔಟ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಇದು ಐ ಥಿಂಕ್ 18 + 49 67, ಆಮೇಲೆ 87, ಆಮೇಲೆ 47, ಆಮೇಲೆ 61 ಏನೋ ಬರುತ್ತೆ. ಸೊ ಫೈಂಡ್ ಔಟ್ ಡಿಟರ್ಮಿನೆಂಟ್ ಆಫ್ AB. ಯಾಕಂದರೆ ಇನ್ವರ್ಸ್ ಕೇಳಬೇಕಾದ್ರೆ ಡಿಟರ್ಮಿನೆಂಟ್ ಅವಶ್ಯಕತೆ ಇದೆ. ಡಿಟರ್ಮಿನೆಂಟ್ ಆಫ್ AB ಫೈಂಡ್ ಔಟ್ ಮಾಡಿದಾಗ ನಮಗೆ -2 ಏನೋ ಬರುತ್ತೆ. ಅಲ್ಲಿಗೆ AB ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ 1/determinant AB ಇಂಟು ಅಡ್ಜಾಯಿಂಟ್ ಆಫ್ AB. ನೋಡಿ, ಅಡ್ಜಾಯಿಂಟ್ ಆಫ್ AB ಇನ್ನೂ ಫೈಂಡ್ ಔಟ್ ಮಾಡಿಲ್ಲ. AB ಫೈಂಡ್ ಔಟ್ ಮಾಡಿದ ಮೇಲೆ ಅಡ್ಜಾಯಿಂಟ್ ಆಫ್ AB ಅನ್ನೋದು ಶಾರ್ಟ್ಕಟ್ ಮಾಡ್ಕೋಬೋದು. ನಾನು ಹೇಳ್ಕೊಟ್ಟೆ ಶಾರ್ಟ್ಕಟ್. ಹಾಗೆ ಇವೆರಡು ಇಂಟರ್ಚೇಂಜ್ ಮಾಡಿ 61, 67. ಇವಕ್ಕೆ ಸೈನ್ಸ್ ಚೇಂಜ್ ಮಾಡಿ. ದಿಸ್ ಈಸ್ ಶಾರ್ಟ್ಕಟ್ ಓನ್ಲಿ ಫಾರ್ 2x2. ಸೊ AB ಫೈಂಡ್ ಔಟ್ ಮಾಡಿದ್ಮೇಲೆ ಅಡ್ಜಾಯಿಂಟ್ ಆಫ್ AB ಫೈಂಡ್ ಔಟ್ ಮಾಡೋ ಡೆಡ್ ಈಸಿ. ಡಯಾಗ್ನಲ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡೋಕ್ಕೂ ಮಾಡಿದ್ದೀನಿ. ಈ ಡಯಾಗ್ನಲ್ ಎಲಿಮೆಂಟ್ಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇದಕ್ಕೆ ಸೈನ್ ಚೇಂಜ್ ಮಾಡಿದ್ದೀನಿ. ಅದನ್ನ ಎತ್ಕೊಂಡು ಬಂದಿಲ್ಲಿ ಕಾಪಿ ಮಾಡಿ ಅಲ್ಲಿಗೆ -1/2 ಈ ಮೈನಸ್ ಮೇಲೆ ತೊಗೊಂಡೋಗಿದ್ದೀನಿ. ಡೋಂಟ್ ವರಿ. 61 -87 -47 ಮೈನಸ್ ಐ ಥಿಂಕ್ ಮೈನಸ್ ಬರೋದಿಲ್ಲ ಇಲ್ಲಿ, ಜಸ್ಟ್ ಇಂಟರ್ಚೇಂಜ್. ಇದು ಬಂದ್ಬಿಡ್ತು. ಏನು? LHS. ಸೊ ಇನ್ನೂ ಏನಿದೆ? B ಇನ್ವರ್ಸ್ ಕಂಡುಹಿಡಿಬೇಕು ನಾವು. 1/determinant B ಇಂಟು ಅಡ್ಜಾಯಿಂಟ್ ಆಫ್ B ಮಾಡಬೇಕಾಗುತ್ತೆ. ಫಸ್ಟ್ ಡಿಟರ್ಮಿನೆಂಟ್ B ಕಂಡುಹಿಡ್ಕೋಬೇಕು, ಮತ್ತೆ ಶಾರ್ಟ್ಕಟ್ ಮೆಥಡ್ ಹೋಗಿ ಅಡ್ಜಾಯಿಂಟ್ B ಕಂಡುಹಿಡ್ಕೋಬೇಕು, ಅದನ್ನೇ ಡಿವೈಡ್ ಮಾಡಬೇಕು. ಆಮೇಲೆ A ಇನ್ವರ್ಸ್ ಕಂಡುಹಿಡ್ಕೋಬೇಕಾಗುತ್ತೆ. 1/determinant A, ಅಡ್ಜಾಯಿಂಟ್ ಆಫ್ A, ಇದು ಕಂಡುಹಿಡ್ಕೋಬೇಕು. ಇಲ್ಲಿ ಬಂದಿರೋ ಆನ್ಸರು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 1/determinant B ಇಂಟು 1/determinant A ಫಸ್ಟೇ ಬರ್ಕೊಂಡ್ಬಿಡ್ತೀವಿ. ಪ್ಲೀಸ್ ಲಿಸನ್ ಕೇರ್ಫುಲಿ. 1/determinant B ಇಂಟು 1/determinant ಫಸ್ಟೇ ಬರ್ಕೊಂಡ್ಬಿಡ್ತೀವಿ. ಯಾಕೆ ಸರ್? ಇಲ್ಲೊಂದು ಬೇಡ, ಕನ್ಫ್ಯೂಸ್ ಆಗುತ್ತೆ. ಇಲ್ಲೊಂದು 1/8 ಇಲ್ಲೊಂದು 1/8 ಬೇಡ, ಒಟ್ಟಿಗೆ ಸ್ಟಾರ್ಟಿಂಗಲ್ಲಿ ಬರ್ಕೊಂಡ್ಬಿಡ್ಬೇಕು. ರೂಲ್ ಇದು. ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಸ್ಟೆಪ್ ಫೈಂಡ್ ಔಟ್ AB, ಸೆಕೆಂಡ್ ಸ್ಟೆಪ್ ಅಡ್ಜಾಯಿಂಟ್ AB, ಶಾರ್ಟ್ಕಟ್. ಅದೇನು ಸರ್ ಶಾರ್ಟ್ಕಟ್? ಇನ್ನೊಂದ್ಸಲ ರಿಪೀಟ್ ಮಾಡಿ. ಬಂದಿರತಕ್ಕಂಥ ABಯಲ್ಲಿ PD ಎಲಿಮೆಂಟ್ಸ್ ಇಂಟರ್ಚೇಂಜ್ ಮಾಡು. ಸೈನ್ ಏನಿದ್ರೆ ಅದು ಕೂಡ ಸಮೇತ. ಈಗ -61 ಇತ್ತು, ಎತ್ಕೊಂಡು ಹೊಟ್ಟೋಗ್ಬೇಕು ಅಲ್ಲಿಗೆ. ಇಲ್ಲಿ ಬಿಡಬಾರ್ದು ಮೈನಸ್ಸನ್ನು. ಇದಕ್ಕೆ ಆಪೋಸಿಟ್ ಸೈನ್ ಬರೀ ಬಂದ್ಬಿಡುತ್ತೆ. ಮತ್ತು ಡಿಟರ್ಮಿನೆಂಟ್ ಆಫ್ AB ಕಂಡುಹಿಡಿಬೇಕು. AB ಸಪ್ರೇಟ್ ಮಾಡಬಾರ್ದು, A ಸಪ್ರೇಟ್ B ಸಪ್ರೇಟ್ ಮಾಡಬಾರ್ದು. AB ಇದನ್ನೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೇಕು. -2 ಏನೋ ಬರುತ್ತೆ. ಇಲ್ಲಿ ಮಾಡಾಕಿದ್ದೀವಿ. ನೆಕ್ಸ್ಟು ವೈಲ್ ಫೈಂಡಿಂಗ್ RHS
ಫೈಂಡ್ ಔಟ್ ಬಿ ಇನ್ವರ್ಸ್ ಬೈ ಯೂಸಿಂಗ್ ಫಾರ್ಮುಲಾ 1 ಬೈ ಡಿಟರ್ಮಿನೆಂಟ್ ಬಿ ಇಂಟು ಅಡ್ಜಾಯಿಂಟ್ ಬಿ. 1 ಬೈ ಡಿಟರ್ಮಿನೆಂಟ್ ಬಿ ಕಂಡಿದ್ದು ನಿಮ್ಗೆ ಗೊತ್ತು, ಬಿ ನಮ್ಮ ಹತ್ರ ಇರೋದ್ರಿಂದ ಡಿಟರ್ಮಿನೆಂಟ್ ಬಿ ನಿಮ್ಗೆ ಗೊತ್ತು, ಅಡ್ಜಾಯಿಂಟ್ ಬಿ ಶಾರ್ಟ್ಕಟ್, ಡಿಟರ್ಮಿನೆಂಟೇ ನಿಮ್ಗೆ ಗೊತ್ತು, ಅಡ್ಜಾಯಿಂಟ್ ಶಾರ್ಟ್ಕಟ್. ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡಬೇಕಿಲ್ಲ, ಬಿ ಇನ್ವರ್ಸ್ ಇಂಟು ಎ ಮಾಡುವಾಗ ಈ 1 ಬೈ ಡಿಟರ್ಮಿನೆಂಟ್ ಬಿ 1 ಬೈ ಡಿಟರ್ಮಿನೆಂಟ್ ಒಟ್ಟಿಗೆ ಆಚೆ ಕಡೆ ತಂದುಬಿಡು, ಆಚೆ ಕಡೆ ತಂದುಬಿಟ್ಟು ಮ್ಯಾಟ್ರಿಸಸ್ ಮಲ್ಟಿಪ್ಲೈ ಮಾಡು. ಇಲ್ಲಿ ಬಂದಿರತಕ್ಕಂಥ ಈಕ್ವೇಷನ್ 1 ಇಲ್ಲಿ ಬಂದಿರತಕ್ಕಂಥ ಈಕ್ವೇಷನ್ 2 ಈಕ್ವಲ್ ಆಗಬೇಕು, ಅವಾಗ ನಿಮಗೆ ವೆರಿಫೈ ಆದಂಗೆ. ಸೊ ಇಟ್ ಇಸ್ ಮೋರ್ ದೆನ್ 5 ಮಾರ್ಕ್ಸ್ ಆಗೋದ್ರಿಂದ ಕ್ವಶನ್ ಪೇಪರಲ್ಲಿ ಎಲ್ಲೂ ಬರೋ ಸಾಧ್ಯತೆಗಳು ಕಡಿಮೆ. ಅವು ಅವರೇ ಸ್ಟೂಡೆಂಟ್ಸ್ ಇದನ್ನು ಮಾಡ್ಕೊಳ್ಳೇಬೇಕು. ನೀವು ಸ್ಪೇಸು ನಿಮ್ಗೆ ಮೊದಲೇ ಗೊತ್ತು ಸ್ಪೇಸ್ ಸಾಕಾಗಲ್ಲ ಅಂತ, ಆದಷ್ಟು ಸ್ಟೆಪ್ಸ್ ನೋಡಿ. ನಾನು ಎ ಬಿ ಅಡ್ಜಾಯಿಂಟ್ ಬಿ ಎಲ್ಲ ಸೇರಿ ಒಂದು ಹತ್ರ ಬರ್ದಾಕಿದ್ದೀನಿ. ಡಿಟರ್ಮಿನೆಂಟ್ ಬಿ ಸಿಂಪಲ್ ಆಗಿ ಬರ್ದಾಕಿದ್ದೀನಿ ಅಂದರೆ ಇದು ಆನ್ಸರ್ ಇತ್ತು ಬಿಡಿ ಅಲ್ಲ ಮಾಡಿರ್ತಕ್ಕಂಥದ್ದನ್ನು. ಹಾಗೆ ನೀವು ಸ್ಪೇಸನ್ನು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗಬೇಕು. ಒಂದೆರಡು ಪ್ರಾಬ್ಲಮ್ ಮಾಡಿ ಸಾಕು, ಮತ್ತೆ ಮಿಕ್ಕಿದ್ದನ್ನು ಹೋಮ್ವರ್ಕ್ ಅಂತ ಇಟ್ಕೊಂಡು ಅದೆಲ್ಲೂ ಕ್ವಶನ್ ಪೇಪರ್ಲ್ಲಿ ಬರೋ ಸಾಧ್ಯತೆಗಳು ತೀರಾ ಕಡಿಮೆ. ಅರ್ಥ ಆಯ್ತಾ? ಅಲ್ಲಿಗೆ ಈ ಟೈಪ್ ಪ್ರಾಬ್ಲಮ್ಸ್ ಅನ್ಇಂಪಾರ್ಟೆಂಟ್, ಈ ಪ್ರೂಫ್ ಇಂಪಾರ್ಟೆಂಟು, ಅದ್ರ ಮೇಲೆ ಪ್ರಾಬ್ಲಮ್ ಅನ್ಇಂಪಾರ್ಟೆಂಟು. ಮಾರ್ಕ್ಸ್ ಬ್ಯಾಲೆನ್ಸ್ ಆಗ್ತಿಲ್ಲ. 6 ಮಾರ್ಕ್ಸ್ಗೆ ಇಲ್ಲಂದ್ರೆ ಕೊಡಬಾರ್ದು. ಪಾರ್ಟಿಯಲ್ಲಿ ಇಂಥ ಪ್ರಿಸ್ಕ್ರೈಬ್ ಟಾಪಿಕಲ್ಲೇ ಕೊಡಬೇಕಂತಿದೆ. 4 ಮಾರ್ಕ್ಸ್ಗೆ ಎಲ್ಲಂದ್ರೆ ಕೊಡಬಾರ್ದು, ಅದು ಇಂಥ ಟಾಪಿಕಲ್ಲಿ ಕೊಡಬೇಕಂತಿದೆ. 5 ಮಾರ್ಕ್ಸ್ ಕ್ವಶನ್ ಪೇಪರ್ ಸೆಟ್ಟಿಂಗಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್ ಇದು ಆದಮೇಲೆ ಬರ್ತದೆ, ಅದು ಕೊಡಬೇಕು. ಸೊ ಹಾಗಾದರೆ ಇದು ಬರಬೇಕಾದ್ರೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್, ಮಾರ್ಕ್ಸು ಮೋರ್ ದ್ಯಾನ್ 5 ಆಗೋದ್ರಿಂದ ಅಥವಾ ಕ್ವಶನ್ ಪೇಪರ್ ಸೆಟ್ಟಿಂಗ್ ಇರೋದ್ರಿಂದ ಇದರ ಮೇಲೆ ಪ್ರಾಬ್ಲಮ್ನು ಹಾಕಿದ್ರೆ ಜಾಸ್ತಿ ಮಾರ್ಕ್ಸ್ ಆಗುತ್ತೆ, ಸ್ಟೆಪ್ಸ್ ಜಾಸ್ತಿ ಬರುತ್ತೆ. ಯಾವ ಮೇನಲ್ಲಿ ಕೊಡಬೇಕನ್ನೋ ಗೊಂದಲಕ್ಕೆ ಇದುವರೆಗೂ ಈ ಪ್ರಾಬ್ಲಮ್ ಅಪೇರ್ ಆಗ್ತಿಲ್ಲ. ಬಟ್ ನೀವು ಕಳೀರಿ, ನೀವು ನೋಟ್ಸಲ್ಲಿ ಮಾಡ್ಕೊಳ್ಳಿ, ನಿಮ್ಗೆ ನಾಲೆಡ್ಜ್ ಬರಲಿ. ನೋಟ್ಸು ಎಕ್ಸಾಮ್ ಪೇಪರ್ ಸೆಕೆಂಡ್ರಿ, ನಿಮ್ಗೆ ನಾಲೆಡ್ಜ್ ಬರಲಿ. ಇಲ್ಲೊಂದು ಪ್ರಾಬ್ಲಮ್ಮು 2 ಟೈಪ್ ಕ್ವಶನ್ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸೇ ಪ್ರೊವೈಡ್ ಮಾಡಿ ವೆರಿಫೈ, ಅದು ನಾನು ಬರೆದಿಲ್ಲ ಅಂತ ಇಟ್ಕೋ, ಕ್ವಶನ್ ಕರೆಕ್ಟಾಗಿದೆ. ವೆರಿಫೈ ಎ ಇಂಟ್ ಅಡ್ಜಾಯಿಂಟ್ ಈಸ್ ಎ ಕ್ವಶನ್ ಡಿಟರ್ಮಿನೆಂಟ್ ಎಂಟ್ ಐ, ಮತ್ತು ಆಲ್ಸೋ ಫೈಂಡ್ ಎ ಇನ್ವರ್ಸ್ ಅಂತ ಕೊಟ್ಟಾರೆ. ಬಟ್ ಇದಕ್ಕೆ ಸಂಬಂಧ ಇಲ್ಲ. ಇದು ನಿನ್ನೇನು ಮಾಡಿದ್ವು ಮತ್ತು ಇವತ್ತು ಮಾಡಿದ್ವು ಪ್ರಾಬ್ಲಮ್ಸು. ಏನು ಸರ್, ಡಿಟರ್ಮಿನೆಂಟ್ ಕಂಡಿಡ್ಕೋಬೇಕು, ನಂತರ ಎ ಇಂಟ್ ಅಡ್ಜಾಯಿಂಟ್ ಕಂಡಿಡಬೇಕು. ಅದರಲ್ಲಿ ಡಿಟರ್ಮಿನೆಂಟ್ ಎಷ್ಟು ಬಂದರೆ ಅಷ್ಟು ಕಾಮನ್ ತೆಗಿಬೇಕು. ನಾವು ಕಾಮನ್ ತೆಗೆದ ಮೇಲೆ ಐಡೆಂಟಿ ನೋಡಿಬೇಕು. ಸಪೋಸ್ ಎ ಇಂಟ್ ಅಡ್ಜಾಯಿಂಟ್ ನಿಮಗೆ ಈ ಥರ ಬಂದಿದೆ, ಏನಿದು ಎ ಇಂಟು ಅಡ್ಜಾಯಿಂಟ್. ನೀವು ಇದರಲ್ಲಿ 5 ಕಾಮನ್ ತೆಗೆದಾಗ 1 0 0 1 ನೋಡಿ, ನಿನಗೆ ಡಿಟರ್ಮಿನೆಂಟ್ ಅವಾಗ 5 ಬಂದಿರುತ್ತೆ, ಬೇಕಾದರೆ ನೋಡು. ಮತ್ತು ಎ ಇನ್ವರ್ಸು ಇವತ್ತು ಹೇಳ್ಕೊಟ್ಟಿದ್ದು ಫಾರ್ಮುಲಾ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ 1 ಬೈ ಅಡ್ಜಾಯಿಂಟ್ 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್. ಹೇಗೋ ಅಡ್ಜಾಯಿಂಟ್ ಇಲ್ಲಿ ಫೈಂಡ್ ಔಟ್ ಮಾಡಿರ್ತೀವಿ, ಅದನ್ನು ಇದಕ್ಕೆ ಯೂಸ್ ಮಾಡ್ಕೋ. ಸೊ 2 ಪ್ರಾಬ್ಲಮ್ಸ್ ಮಿಕ್ಸ್ ಮಾಡಿಕೊಟ್ಟವ್ರೆ. ಎಕ್ಸಾಮಲ್ಲಿ ಈ ರೀತಿ ಪ್ರಾಬ್ಲಮ್ ಅಪೇರೆನ್ಸ್ ಆಗೋದಿಲ್ಲ ನಿಮಗೆ. ಆ ಥರ ಒಂದು ಕ್ಲಾರಿಟಿ ಇರಬೇಕು, ಯಾವುದೋ ಒಂದು ಕ್ರೆಡಿಟ್ ಕೇಳ್ತಾರೆ ಅಷ್ಟೇ. ಸೊ ಇದು ಕ್ವಶನ್ ನಂಬರ್ 64ಅಲ್ಲಿತ್ತು. 2 ಸಬ್ ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಬರೆದು ತೋರಿಸ್ತಾ ಇದ್ದಾರೆ. ಅಗೇನ್ ದರ್ ಇಸ್ ಎ ಪ್ರಾಬ್ಲಮ್, ಮ್ಯಾಟ್ರಿಕ್ಸ್ ಎ ಇಸ್ ಗಿವನ್, ಪ್ರೂವ್ ದಟ್ ಸಮ್ ಈಕ್ವೇಷನ್ ಈಕ್ವಲ್ ಟು, ಇದು ರಿಪೀಟೆಡ್ ಟೈಪು, ಆದರೂ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಎ ಇಂಟು ಎ ಫೈಂಡ್ ಔಟ್ ಮಾಡ್ಕೊಳ್ಳಿ, ದಟ್ ಈಸ್ ಎ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಒಂದೇ ಸಲ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಲ್ಲಿ ಬಂದಿರುತ್ತೆ, ಪ್ಲಸ್ 1 0 0 1 ಈ ಥರ ಮಾಡ್ಕೊಂಬಿಡು ಒಂದೇ ಸಲ. ಈಸ್ ಈಕ್ವಲ್ ಟು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬರೋಣ. ಎ ಸ್ಕ್ವೇರ್ ಇಲ್ಲಿ ಬಂದಿರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡೋ. ನಿನ್ನ ಕೊನೆಗೆ ಈ ಥರ ಉಳಿಬೇಕು, ಆಮೇಲೆ ಇದು ಬರೀಬೇಕು. ಇದು ಇಂಪಾರ್ಟೆಂಟ್. ಎ ಸ್ಕ್ವೇರ್ ಮೈನಸ್ 4a ಪ್ಲಸ್ ದಿಸ್ ಇಸ್ ಓ, ಇದು ಇರಬೇಕು, ಈ ಕನ್ಕ್ಲೂಷನ್ ಇರಬೇಕು, ಅವಾಗ ಮಾತ್ರ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇದು ಯಾಕೋ ರಿಪೀಟ್ ಆಗಿರೋ ಪ್ರಾಬ್ಲಮ್ ಇಲ್ಲಿ ಬಂತು. ಅರ್ಥ ಆಗ್ತಿದೆಯಾ? ಆಲ್ಸೋ ಫೈಂಡ್ ಎ ಇನ್ವರ್ಸ್ ಅಂತ ಇದೇ ಟೈಪಲ್ಲಿ ಕೇಳ್ತಾರೆ. ಅದೇನಾದರೂ ಬಂದರೆ ಒಂದು ಪ್ರಾಬ್ಲಮ್ ನೋಡೋಣ. ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತ ಕೇಳ್ತಾರೆ. ಅದೇನಾದರೂ ಬಂದರೆ ನೋಡೋಣ ಇಲ್ಲಿ. ಆಗ್ಬೋದಾ? ಇದು ಮಾಡಿದ್ದೀವಿ, ಈ ಟೈಪ್ ಮಾಡಿದ್ದೀವಿ. There is a question here. Matrix A is given. Show that some equation type is equal to null matrix. Hence find A inverse ಅಂತ ಇದ್ದಾನೆ. Listen carefully. ಈ ಪ್ರಾಬ್ಲಮ್ಗೆ ನಾವು ಎಲಿಮೆಂಟ್ರಿ ಆಪರೇಷನ್ ಯೂಸ್ ಮಾಡಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿದ್ದೀವಿ. ಇದೇ ಕ್ಲಾಸಲ್ಲಿ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್ ಎ ಫೈಂಡ್ ಔಟ್ ಮಾಡಿದ್ದೀವಿ. ಆ 2 ಮೆಥಡ್ ಏನಾದರೂ ನೀನು ಅಪ್ಲೈ ಮಾಡಿದೆಯೇನೋ ಮಾರ್ಕ್ಸ್ ಕಟ್. ಅಲ್ಲಿಗೆ ಇದು ಇಷ್ಟೊತ್ತಿಗೆ ಈ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪ್ರಾಬ್ಲಮ್ ವಿ ಆರ್ ಲರ್ನ್ಡ್ 3 ಟೈಪ್ಸ್ ಆಫ್ ಫೈಂಡಿಂಗ್ ಎ ಇನ್ವರ್ಸ್. ಇಸ್ ಇಟ್? ಹೌದು. ಒಂದು, ಇಂಥ ಮ್ಯಾಟ್ರಿಕ್ಸ್ ಕೊಟ್ಟು ಎಲಿಮೆಂಟ್ರಿ ಆಪರೇಷನ್ ಯೂಸ್ ಮಾಡಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಮಾಡೋದು. ಇದೇ ಕ್ಲಾಸಲ್ಲಿ ಇಂಥ ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು ಫಾರ್ಮುಲಾ 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿ ಅವಾಗ ಮಾಡ್ತಾ ಇದ್ದು. ಈಗ ಅವೆರಡು ಬಿಟ್ಟು ಬೇರೆ ಮೆಥಡ್ ಮಾಡಬೇಕು. ಯಾಕೆ ಸರ್? ಹೆನ್ಸ್ ಇದನ್ನು ಯೂಸ್ ಮಾಡಿಕೊಂಡು ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಅಲ್ಲಿಗೆ ಎ ಇನ್ವರ್ಸ್ ಕಾನ್ಸೆಪ್ಟ್ ತಕ್ಷಣ ಫಾರ್ಮುಲಾ ಹಾಕ್ಬಿಟ್ಟು ಮಾಡಿಬಿಡ್ತೀವಿ, ಎಲಿಮೆಂಟರಿ ಆಪರೇಷನ್ ಮಾಡಿಬಿಡ್ತೀವಿ ಅಂದರೆ ಮೂರ್ಖರಾಗ್ಬಿಡ್ತೀರ. ಅವ್ರು ಬೈ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ ಅಂತ ಕೇಳಿದಾಗ ಆ ಮೆಥಡ್ ಮಾಡ್ಕೊ. ಏನು ಕೇಳಿದ್ರೆ ಮ್ಯಾಟ್ರಿಕ್ಸ್ ಕೊಟ್ಟು ಎ ಇನ್ವರ್ಸ್ ಕೇಳಿದ್ರೆ ಅಂದರೆ ಆವಾಗಲೇ ಹೇಳ್ಕೊಟ್ಟೆ ಫಾರ್ಮುಲಾ ಅಂತಾರೆ 1 ಬೈ ಡಿಟರ್ಮಿನೆಂಟ್ ಇಂಟು ಅಡ್ಜಾಯಿಂಟ್ ಮಾಡ್ಕೊ. ಅಡ್ಜಾಯಿಂಟ್ ಶಾರ್ಟ್ಕಟ್ ಮಾಡ್ಕೊ. ಅಡ್ಜಾಯಿಂಟ್ ಶಾರ್ಟ್ಕಟ್ ಕಂಡಿವಾಗ ಟ್ರಾನ್ಸ್ಪೋಸ್ ತೊಗೋಬಾರ್ದು. ಟ್ರಾನ್ಸ್ಪೋಸ್ ಕೂಡ ಶಾರ್ಟ್ಕಟ್ ಎಲ್ಲ ಬಂದ್ಬಿಡುತ್ತೆ.
ಇಲ್ಲಿ ಕಂಡುಹಿಡಿಬೇಕಾದ್ರೆ ಎ ಇನ್ವರ್ಸ್ ಎಂಟೈರ್ಲಿ ಡಿಫ್ರೆಂಟ್. ರೋ ಆಪರೇಷನ್ ಅಪ್ಲೈ ಮಾಡಬಾರ್ದು, 1/det ಅಡ್ಜಾಯಿಂಟೇ ಕೂಡ ಅಪ್ಲೈ ಮಾಡಬಾರ್ದು, ಇದು ಬೇರೆ ವಿಚಾರ. ಎಸ್, ಇಲ್ಲಿ 2 ಹಾಫ್. ಫಸ್ಟ್ ಹಾಫ್ ಬೋರ್ಡ್ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಬಿಡ್ತೀನಿ. ಏನು ಸರ್ ಅದಂದರೆ ಎ ಸ್ಕ್ವೇರು ನೀವೇ ಕಂಡುಹಿಡ್ಕೋಬೇಕು. ಹೌದಾ? ಎ ಸ್ಕ್ವೇರ್ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಮಾಡಿದ್ರೆ ಐ ಥಿಂಕ್ 7, 12, 4, 7 ಏನೋ ಬರುತ್ತೆ ಎ ಸ್ಕ್ವೇರ್. ಆಮೇಲೆ ಏನು ಮಾಡ್ತೀಯ, ಎ ಸ್ಕ್ವೇರ್ -5a + 7a ಅಂದರೆ ಎ ಸ್ಕ್ವೇರ್ 7, 12, 4, 7 -5a 15, 5 -5 10. ಆಮೇಲೆ ಪ್ಲಸ್ ಹೌ ಟು ರೈಟ್ 7a. 7a ಅಂದರೆ ಏನು ಅಂದ್ಕೊಂಡಿದ್ರೆ ಐ ಅಂದರೆ ಐಡೆಂಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎ. ಅದೇನದು 1001. ಪಕ್ಕದಲ್ಲಿ ಏನಿದೆ 7 ಇದೆ. ಆ 7 ಮಲ್ಟಿಪ್ಲೈ ಮಾಡಿದ್ರೆ 7001 ಬರುತ್ತೆ. ಸೊ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡ್ತೇನೆ ನಿನಗೆ. ಎ ಇನ್ವರ್ಸ್ -5a + 7a = ನಲ್. ಇದೆಲ್ಲ ಮಾಡಬೇಕು, ನಾನು ಇನ್ನೂ ಮಾಡಿಲ್ಲ, ನಿಮ್ಮ ಕೈಲಿ ಆಗುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ಇನ್ವರ್ಸ್ ಕಂಡಿಡಬೇಕು. ಹಿಯರ್ ಆಫ್ಟರ್ ಪ್ಲೀಸ್ ಲಿಸನ್ ಕೇರ್ಫುಲಿ. ದರ್ ಇಸ್ ಎಕ್ಸ್ಟ್ರಾ ವರ್ಕಿಂಗ್ ರೂಲ್. ವೋಂಟ್ ಯೂಸ್ 1/det adjoint. Won't use row operation. Using this equation we have to find a inverse. Listen carefully. I will start the steps. Please. Is a different type. Multiplying a inverse on both sides. For this term. This is not 0. Null matrix. Allige a into a inverse. A square a into a ಬರುತ್ತೆ. -5 into a inverse plus 7i into a inverse is equal to O. ಏನಪ್ಪ ಮಾಡಿದೆ? a inverse ಮಲ್ಟಿಪ್ಲೈ ಮಾಡಿದ್ದೀನಿ. ನಿಮಗೊಂದು ಸುಮಾರು 2-3 ಕ್ಲಾಸಸ್ಸಿಂದ ಹುಡ್ಕೊಳ್ತಾ ಇದ್ದೀನಿ. ಒಂದು ಮ್ಯಾಟ್ರಿಕ್ಸ್ ಅದರ ಇನ್ವರ್ಸ್ ಒಂದು ಕಡೆ ಬಂದರೆ ಪ್ರಾಡಕ್ಟ್ ಏನಾಗುತ್ತೆ ನೀವೇ ಹೇಳಿ. ಒಂದು ಮ್ಯಾಟ್ರಿಕ್ಸ್ ಅದರ ಐಡೆಂಟಿಟಿ. ಅಗೈನ್ ಐ ಈಸ್ ಮ್ಯಾಟ್ರಿಕ್ಸ್ ಇನ್ವರ್ಸ್. ಅದು ಏನೂ ಆಗಲ್ಲ, ಹಾಗೆ ಬರ್ಕೊಳ್ಳೋ ಒಂದು ಸ್ಟೆಪ್ಪಲ್ಲಿ. ಅಲ್ಲಿಗೆ ಎ ಇನ್ವರ್ಸ್ ಏನು ಮಾಡಿದವು? ಐಡೆಂಟಿಟಿ. ಈ ಒಂದು ಪ್ರಾಬ್ಲಮಲ್ಲಿನ ಅಲ್ಲ, ಆಲ್ವೇಸ್ a matrix and its inverse product always identity. If A is inverse of B, then AB is equal to I. Like that. Okay. Please again, if any matrix is multiplied by identity, we left with matrix. ಇದು ಕೂಡ ನಾವು ಕಲ್ತಿದ್ದೀವಿ ಒಂದು 10 ಕ್ಲಾಸಸ್ ಹಿಂದೆ. ಒಂದು ಮ್ಯಾಟ್ರಿಕ್ಸ್ಗೆ ಐಡೆಂಟಿ ಮ್ಯಾಟ್ರಿಕ್ಸ್ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಮ್ಯಾಟ್ರಿಕ್ಸೇ ಉಳಿತದೆ ಹೊರತು ಐಡೆಂಟಿ ಉಳಿಯಲ್ಲ. ಮತ್ತೆ ನಂಬರ್ಗೆ ಐಡೆಂಟಿ ಮಲ್ಟಿಪ್ಲೈ ಮಾಡಿದ್ರೆ ನಂಬರೇ ಉಳಿತದೆ ಅಂದರೆ ನಿಮ್ಮಷ್ಟು ಮೂರ್ಖರು ಮತ್ತೆ ಬಾಗೇಪಲ್ಲಿ ಎಲ್ಲೂ ಇರಲ್ಲ. A identity matrix into matrix is matrix, but identity matrix into number is not number. ಆ ನಂಬರ್ ಐಡೆಂಟಿ ಹಂಗೆ ಬರುತ್ತೆ. ಇದನ್ನ ಡಿಫ್ರೆನ್ಸಸ್ ಇಲ್ಲೇ ಇದೆ ನೋಡಿ. ಒಂದು ಐಡೆಂಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಆದರೆ ಮ್ಯಾಟ್ರಿಕ್ಸ್ ಉಳಿತದೆ. ಒಂದು ಐಡೆಂಟಿ ಮ್ಯಾಟ್ರಿಕ್ಸ್ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಏನೂ ಆಗಲ್ಲ, ನಂಬರು ಐಡೆಂಟಿ ಮ್ಯಾಟ್ರಿಕ್ಸ್ ಹಂಗೆ ಇರುತ್ತೆ. ಹಾಗಾದರೆ ಇಲ್ಲೇ ನೋಡ್ರಿ, ಅಗೈನ್ ಐಡೆಂಟಿ ಮ್ಯಾಟ್ರಿಕ್ಸ್ ಇಸ್ ಮಲ್ಟಿಪ್ಲೈ ಟು ಎ ಇನ್ವರ್ಸ್, ವಿ ಲೆಫ್ಟ್ ವಿತ್ ಎ ಇನ್ವರ್ಸ್. ಯಾಕೆ ಸರ್? ಐಡೆಂಟಿ ಮ್ಯಾಟ್ರಿಕ್ಸ್ ಇಂಟು ಮ್ಯಾಟ್ರಿಕ್ಸ್, ಅಗೈನ್ ಮ್ಯಾಟ್ರಿಕ್ಸ್. ಈ ಐ 7ಗೆ ಆಗಲ್ಲ, ಮಾಡಬಾರ್ದು ಅಂತ ಹೇಳಿದ್ದೇನೆ. ಮಾಡಿದ್ರೆ ಕೂಡ ಹಂಗೆ ಬರ್ಕೋಬೇಕು ನೋಡಿ. ಇಸ್ ಈಕ್ವಲ್ ಟು ವಾಟ್ ವಿ ಆರ್ ಫೈಂಡಿಂಗ್ ಇನ್ ದಿಸ್ ಸ್ಟೆಪ್? ಎ ಇನ್ವರ್ಸ್ ಬೈ ಯೂಸಿಂಗ್ ದಿಸ್ ಈಕ್ವೇಷನ್. ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಓಕೆ. ಇನ್ ವಿಚ್ ಟರ್ಮ್ ವಿ ಹ್ಯಾವ್ ಎ ಇನ್ವರ್ಸ್? ಥರ್ಡ್ ಟರ್ಮ್. ಇಸ್ ಇಟ್ ಪಾಸಿಟಿವ್ ಆರ್ ನೆಗೆಟಿವ್? ಪಾಸಿಟಿವ್. ಸೊ ಕೀಪ್ ಹಿಯರ್ ಇಟ್ ಸೆಲ್ಫ್. ಇಫ್ ಇಟ್ ಈಸ್ ಮೈನಸ್, ಬ್ರಿಂಗ್ ಇಟ್ ಇನ್ ಟು RHS, ಸಿಂಪ್ಲಿಫೈ LHS ಆಸ್ ಇಟ್ ಈಸ್, ದೆನ್ ಫೈಂಡ್ ಎ ಇನ್ವರ್ಸ್. ಆ ರೀತಿ ಮಾಡ್ಕೊಳ್ತಿದ್ದೆ. ಎ ಇನ್ವರ್ಸ್ಗೆ ಏನಾದರೂ ಮೈನಸ್ ಸೈನ್ ಇದ್ದಿದ್ರೆ ಈ ಕಡೆ ತೊಗೊಂಡು ಹೋಗ್ತಿದ್ದೆ. ಯಾಕೆ ಸರ್? ಪ್ಲಸ್ ಆಗ್ತಿತ್ತು, ಈ ಟರ್ಮ್ಸ್ ಇಲ್ಲೇ ಇರ್ತಾ ಇತ್ತು. ಇಲ್ಲಿ ಏನಾದ್ರು ಮೈನಸ್ ಇದ್ದಾಗ ಇದನ್ನ ಇಲ್ಲೇ ಇಟ್ಟು ಈ ಟರ್ಮ್ಸ್ ಆ ಕಡೆ ಕಳಿಸ್ಕೊಟ್ರೆ ತುಂಬ ಕಷ್ಟ ಅನುಭವಿಸ್ತೀಯ ನೀನು. ಇಲ್ಲಿ ಪ್ಲಸ್ ಇರಬೇಕಾದ್ರೆ ಈ ಟರ್ಮ್ ಇಲ್ಲೇ ಉಳಿಸು, ಇಲ್ಲಿ ಮೈನಸ್ ಇರಬೇಕಾದ್ರೆ ದಯವಿಟ್ಟು ಈ ಟರ್ಮ್ ಆ ಕಡೆ ಕಳಿಸ್ಕೋ. ಈ ಟರ್ಮ್ಸ್ ಏನೂ ಮಾಡಬೇಡ. ಎಸ್ ಇಸ್ ಈಕ್ವಲ್ ಟು 5i - a. ನೋಡಿ, ಈ ಟರ್ಮ್ಸ್ ಈ ಕಡೆ ಕಳಿಸಿದೆ, ಈ ಟರ್ಮ್ಸ್ನ ಈ ಕಡೆ ಕಳಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆ ನಿಮ್ಗೆಲ್ಲರಿಗೂ. ಈಗ ನಾವು 5005. ಅಯ್ಯೋ, ಎಲ್ಲಿಂದ ಬರ್ಕೊಂಡ್ರೆ ಸರ್ ಎಲ್ಲಿಂದ ಬರ್ಕೊಂಡ್ಬಿಟ್ಟೆ? ಎಲ್ಲೂ ಬರ್ಕೊಂಡಿಲ್ಲ. ಐಡೆಂಟಿ ಮ್ಯಾಟ್ರಿಕ್ಸ್ಗೆ 5 ಮಲ್ಟಿಪ್ಲೈ ಮಾಡಿದ್ರೆ 5005 ಬಂತು. ಎ ಇಲ್ಲಿ ಬರ್ಕೊಂಡೆ, ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ನಿನ್ಗೆ ಏನೋ ಒಂದು ಮ್ಯಾಟ್ರಿಕ್ಸ್ ಬರುತ್ತಾ? ಇಲ್ಲಪ್ಪ, ಅದಕ್ಕೆ by 7 ಡಿವೈಡ್ ಮಾಡಿಬಿಡು. ಯಾಕೆ ಸರ್ by 7? ನೋಡಿ, ಇಲ್ಲಿ 7 ಇಂಟು ಎ ಇನ್ವರ್ಸ್ ಇರೋದು. ಈ 7 ಇಲ್ಲಿಂದ ಈ ಕಡೆ ಹೋಗ್ಬೇಕಂದ್ರೆ ಮಲ್ಟಿಪ್ಲೈ ಆಗಲ್ಲ. ಈ ಕಡೆಗೆ ಹೋಗಿ ನೋಡಿ, ಈ ಕಡೆಗೆ ಹೋಗಿ ಮಲ್ಟಿಪ್ಲೈ ಆಗಕ್ಕೆ ಸಾಧ್ಯವೇ ಇಲ್ಲ. ಈಗ ಇವೆರಡು ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ನಿನಗೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1/7 ಅಂತ ತಗೋಬೇಕು. ಅದನ್ನು ಈ 7 ಎ ಇನ್ವರ್ಸ್ ಬರುತ್ತೆ ನಮಗೆ. 7 ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, 1/7 ಬರುತ್ತೆ. 1/7 ಇಂಟು ಈ ಈಗ
5i ಮೈನಸ್ ಎ ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ ನನಗೆ ಗೊತ್ತು, ಅದೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಮ್ಯಾಟ್ರಿಕ್ಸ್ ಬರುತ್ತೆ. ಆದರೆ ಕೆಳಗೆ 1/7 ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊ ಅಂತ ಹೇಳ್ತಿದ್ದೀನಿ. 1/7 ಅಷ್ಟೇ, ಎ ಇನ್ವರ್ಸ್ ಮುಗಿದೋಯ್ತು. ಸರ್ ನಾನು ಬೈ ಯೂಸಿಂಗ್ ಫಾರ್ಮುಲಾ ಮಾಡ್ತೀನಿ ಸರ್, ಇದೇ ಆನ್ಸರೇ. ಸರ್ ನಾನು ಬೈ ಯೂಸಿಂಗ್ ರೋ ಆಪರೇಷನ್ ಮಾಡ್ತೀನಿ ಸರ್, ಇದೇ ಆನ್ಸರೇ. ಆದರೆ ಕ್ವಶನ್ ಪೇಪರಲ್ಲಿ ಹಿಂಗೆ ಕೇಳಿದ್ದಾರೆ ಅಂದರೆ ಹೆನ್ಸ್ ಅಂದರೆ ಇದನ್ನು ಯೂಸ್ ಮಾಡಿ ಕೇಳಿದ್ದಾರೆ ಅಂದರೆ ನಿನಗೆ ಆನ್ಸರ್ ಕರೆಕ್ಟ್ ಇದ್ದರೂ ಕೂಡ ಈ ಮೆಥಡ್ ಬಿಟ್ಟು ಏನಾದ್ರು ಮಾಡಿದ್ರೆ ಇಲ್ಲ. ಏನು ಸರ್ ಮಾಡಬೇಕು? ಈ ಈಕ್ವೇಷನ್ ಪ್ರೂವ್ ಮಾಡೋಕ್ಕೆ ಎಲ್ಲರಿಗೂ ಗೊತ್ತು, ನೋಡಿ ಇಲ್ಲವರೆಗೂ ಮಾಡಿದ್ದೀನಿ. ಮತ್ತು ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಬೇಕು. ಎ ಇನ್ವರ್ಸ್ ಮಲ್ಟಿಪ್ಲೈ ಆದಮೇಲೆ ನಾವು ಕಲ್ತಿರ್ತಕ್ಕಂಥ 2 ನಾಲೆಡ್ಜ್ ಅನ್ನು ಇಲ್ಲಿ ಖರ್ಚು ಮಾಡಬೇಕಾಗುತ್ತೆ. ನಂಬರ್ 1, ಎ ಇನ್ವರ್ಸ್ ಆಲ್ವೇಸ್ ಐಡೆಂಟಿಟಿ. ನಂಬರ್ 2, ಐಡೆಂಟಿಟಿ ಇಂಟು ಮ್ಯಾಟ್ರಿಕ್ಸ್ ಇಸ್ ಅಗೈನ್, ಬಟ್ ಐಡೆಂಟಿಟಿ ಇಂಟು ನಂಬರ್ ಇಸ್ ನಾಟ್ ನಂಬರ್. ಇಲ್ಲಷ್ಟು ಐಡೆಂಟಿಟಿ ಇಂಟು ಮ್ಯಾಟ್ರಿಕ್ಸ್, ಅಗೈನ್ ಮ್ಯಾಟ್ರಿಕ್ಸ್ ಐಡೆಂಟಿ ಹೋಯ್ತು. ಸೊ ಯಾವ ಟರ್ಮಲ್ಲಿ ಎ ಇನ್ವರ್ಸ್ ಇದೆಯೋ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಉಳಿದಿದ್ದನ್ನು ಆ ಕಡೆ ಕಳಿಸ್ಕೊಂಡು ನೋಡಿ 5i ಇಲ್ಲಿ ಬರ್ದೇನೆ 5005, 7i 7007, 10i 10010, 20i 20020, 2i 2002 ಆ ಥರ. ಎ ಆ ಕಡೆಗೆ ಹೋದರೆ ಮೈನಸ್ ಆಯಿತು. ಸಿಂಪ್ಲಿಫಿಕೇಶನ್ ಮಾಡಿ ಎ ಇನ್ವರ್ಸ್ ಅಲ್ಲಿ ಇಟ್ಕೊಂಡು 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮುಗಿದೋಯ್ತು. ಈ ಟೈಪು ಹೆಚ್ಚಾಗಿ ಪ್ರಿಪ್ರೇಟರಿ ಮತ್ತು ಮಿಡ್ಟರ್ಮ್ ಎಕ್ಸಾಮ್ಸಲ್ಲಿ ನೋಡ್ತಾ ಇರೋದು. ಯಾಕಂದರೆ ಸಿಲೆಬಸ್ ಫುಲ್ ಆಗಿರಲ್ಲ, ಅವ್ರಿಗೆ 5 ಮಾರ್ಕ್ಸ್ ಕ್ವಶನ್ಸ್ ಬೇಕು ಪಾರ್ಟ್ ಡಿನ ಫುಲ್ಫಿಲ್ ಮಾಡೋಕ್ಕೆ. ಪಾರ್ಟ್ ಡಿ ಹ್ಯಾವಿಂಗ್ 10 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 5, ವಿ ಹೌ ಟು ಅಟೆಂಡ್ 6 5 30 ಮಾರ್ಕ್ಸ್ ಮೈನ್ ನಾನು ಡಿ ಪಾರ್ಟ್ ಡಿ ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಪ್ರಿಪ್ರೇಟರಿ ಸೆಲ್ಲಲ್ಲಿ ಬರೋ ಸಾಧ್ಯತೆ. ಯಾಕಂದರೆ ಅವ್ರಿಗೆ ಸಿಲೆಬಸ್ ಶಾರ್ಟೇಜ್ ಇರುತ್ತೆ, ಪೇಪರ್ 100 ಮಾರ್ಕ್ಸ್ ಸೆಟ್ ಮಾಡಬೇಕು, ಈ ಥರ ಕೊಡ್ತಾರೆ. ಆನ್ಲೈನ್ ಎಕ್ಸಾಮಲ್ಲಿ ಕೊಡಲ್ಲ ಸರ್ ಅಂದರೆ ಕೊಡಲೂಬಹುದು, ಇದುವರೆಗೆ ಏನು ಕೊಟ್ಟಿಲ್ಲ, ಕೊಡಲು ಹೇಳೋಕ್ಕಾಗಲ್ಲ. ಯಾಕಂದರೆ ಮ್ಯಾಟ್ರಿಕ್ಸ್ ಮೆಥಡು ಈಸ್ ಆನ್ ಎ ಇನ್ವರ್ಸೆ, ಇದು ಕೂಡ ಈಸ್ ಆನ್ ಎ ಇನ್ವರ್ಸೆ, ಕೊಟ್ಟರು ಹೇಳೋಕ್ಕಾಗಲ್ಲ. ಸೊ ನೀವು ಕೇರ್ಫುಲ್ಲಾಗಿ ಕಲ್ತ್ಕೋಬೇಕು ಇದನ್ನು. ಓಕೆ, ಎಸ್ ಪ್ಲೀಸ್. 5 ಮಾರ್ಕ್ಸ್ ಮೇನ್ ಇಲ್ಲೊಂದಿದೆ. ಆಲ್ರೆಡಿ ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸ್ ನಾವು ಮುಗಿಸಿದ್ದೀವಿ. ಅವು ಯಾವುವು ಅಂತ ಈ ಚಾಪ್ಟರ್ ಮುಗಿದ ಮೇಲೆ ಕೊನೆಯಲ್ಲೆಲ್ಲ ಬರೆದು ತೋರಿಸ್ಬಿಡ್ತೀನಿ ಒಂದು 5 ನಿಮಿಷ. ಆ 5 ಮಾರ್ಕ್ಸ್ ಕ್ವೆಶನ್ಗೆ ಇದೊಂದು 5 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ಈಗ ಯಾಕೋ ಸ್ವಲ್ಪ ಸೆಂಟ್ರಲ್ ಸಿಲೆಬಸ್ ಅಂದರೆ CBSE SSC ಬೋರ್ಡ್ ಅವರೆಲ್ಲ ಈ ಟೈಪ್ ತೆಗೆದಿದ್ದಾರೆ, ನಮಗೂ ತೆಗಿತಾರೆ ಸ್ಟೇಟ್ ಬೋರ್ಡ್ ಅಂತ ಟಾಕ್ ಬರ್ತದೆ. ತೆಕ್ಕೊಳ್ಳಿ. ನಾನು ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಅನ್ನೋದನ್ನು ಆಮೇಲೆ ಅರ್ಥ ಮಾಡಿಸ್ತೀನಿ. ಈಗ ಇರ್ತಕ್ಕಂಥ ಈ 10 ಮಿನಿಟ್ಸಲ್ಲಿ ಅದು ಕಂಪ್ಲೀಟಾಗಿ ನನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಮ್ಯಾಟ್ರಿಕ್ಸ್ ಮೆಥಡ್ಗೆ ಹೋಗ್ತಾ ಇದ್ದೇನೆ. ಕನ್ಸಿಸ್ಟೆನ್ಸಿ ಇನ್ಕನ್ಸಿಸ್ಟೆನ್ಸಿ ಅಂತ ಇದುವರೆಗೂ ಕ್ವಶನ್ ಬಂದಿಲ್ಲ. ಇನ್ ಕೇಸ್ ಏನಾದ್ರು ಬಂದರೆ 1 ಮಾರ್ಕ್ ಕ್ವಶನ್ ಕೇಳ್ಬೋದು. ಸಮ್ ಸಿಸ್ಟಮ್ ಕೊಟ್ಬಿಟ್ಟು ಅದು ಇಲ್ಲೇ ಗೊತ್ತಾಗೋದು. ಇದು ಮಾಡ್ಕೊಂಡು ಬರ್ತೀನಿ. ಈ ಡಿಟರ್ಮಿನೆಂಟ್ 0 ಆದರೆ ಏನಾಗುತ್ತೆ, ಡಿಟರ್ಮಿನೆಂಟ್ ನಾಟ್ ಈಕ್ವಲ್ 0 ಆದಾಗ ಏನು ಮಾಡಬೇಕು, ಏನು ಬಂದಾಗ ಕನ್ಸಿಸ್ಟೆನ್ಸಿ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅದು ಪಕ್ಕಕ್ಕೆ ಇಟ್ಟಿರಿ. ಇನ್ ಕೇಸ್ ನಮ್ಮ ಅದೃಷ್ಟಕ್ಕೆ ತೆಗೆದುಬಿಟ್ರೆ ಹಾಳಾಗಿ ಹೋಗಲಿ, ತೆಗೆದಿಲ್ವಾ ನಾನು ಮತ್ತೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಪ್ರಿಂಟಲ್ಲಿ ಏನು ಮಾಡಬೇಕು ಅಂತ, ಅದು ಮಾಡಿಕೊಡ್ತೀನಿ. ಸೊ ಈಗ ಮ್ಯಾಟ್ರಿಕ್ಸ್ ಮೆಥಡ್ 5 ಮಾರ್ಕ್ಸ್ ಬಂದ್ಬಿಟ್ಟಿದೆ. ಬಿಲೋ ಅವರೇ ಸ್ಟೂಡೆಂಟ್ಸ್ ಯಾರಿದ್ದಾರೋ ಅವ್ರು ಹೆಚ್ಚೆಚ್ಕೋಬೇಕು. ಮ್ಯಾಕ್ಸಿಮಮ್ ಅದೇ ತಪ್ಪು ಮಾಡೋದು, ಕಳೀತಾರೆ. 100% ಅಬ್ಸಲ್ಯೂಟಾಗಿ ಕಳಿಯಲ್ಲ. ಸ್ವಲ್ಪ ದಿವಸದ ಮೇಲೆ ಮ್ಯಾಟ್ರಿಕ್ಸ್ ಮೆಥಡ್ ಈಸಿನೇ ಮಾಡೋಕ್ಕೆ 100% ಕ್ವಶನ್ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗುತ್ತೆ, ನಮ್ಗೆ ಬರಲ್ಲ ಬಿಡೋಣ. ನೆಗೆಟಿವ್ ಕಾನ್ಫಿಡೆನ್ಸ್ ಬೇಡ. ನಾನು ಜನರಲ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಿಮ್ಮ ಕ್ವಶನ್ ಅರ್ಥ ಮಾಡ್ಸೋಕ್ಕೆ. ನಾನು ABCD ಕೊಟ್ಟಿದ್ದೀನಿ ವರ್ಕಿಂಗ್ ಬುಕ್ಕಲ್ಲಿ. ಪ್ಲೀಸ್ ಲಿಸನ್ ಕೇರ್ಫುಲಿ. ಎಸ್, ಫಸ್ಟ್ ರೆಡ್ಯೂಸ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಇಂಟು ಮ್ಯಾಟ್ರಿಕ್ಸ್. ಇಲ್ಲಿ ಸ್ವಲ್ಪ ಆರ್ಡರ್ ಸರಿಯಾಗಿ ಕೊಟ್ಟಿದ್ದಾರೆ, ಇಲ್ಲಿ ಸ್ವಲ್ಪ ಆರ್ಡರ್ ಕೆಡಿಸಿದ್ದಾರೆ. ಸ್ವಲ್ಪ ಗಮನ ಇರಲಿ ಬೇಕು ಅಂತ ಈ ರೀತಿ ಫಸ್ಟ್ ಪ್ರಾಬ್ಲಮ್ಮೇ ನೀವು ಅಡ್ಜಸ್ಟ್ ಆಗಬೇಕು ಅಂತ ಈ ರೀತಿ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ XYZ ಆರ್ಡರ್ ಇದೆ ಈಕ್ವೇಷನ್, ಇಲ್ಲಿ XYZ ಆರ್ಡರ್ ಇದೆ ಈಕ್ವೇಷನ್, ಇಲ್ಲಿ XYZ ಆರ್ಡರ್ ಇಲ್ಲ. ಸೊ ಏನು ಮಾಡಬೇಕು ಅಂತ ಹೇಳ್ತೇನೆ, ಪ್ಲೀಸ್ ಎಲ್ಲರೂ ಗಮನ ಕೊಡಿ. XYZ ಕೋಎಫಿಷಿಯಂಟ್ಸು ಆರ್ಡರ್ ಆಗಿದ್ದರೆ, ಕ್ಯಾಚ್ ದಿಸ್ ಪಾಯಿಂಟ್, ಆರ್ಡರ್ ಆಗಿದ್ದರೆ ಅವನ್ನು ಫಸ್ಟ್ ಈಕ್ವೇಷನ್ ಫಸ್ಟ್ ರೋಲ್ ಬರ್ದಾಕು. ಆರ್ಡರ್ ಆಗಿದ್ದರೆ ಇಲ್ಲಿ Y ಇದ್ದಿಲ್ಲ X ಇದ್ರೆ ಜೋಡಿಸ್ಕೋಬೇಕು. ಓಕೆ, ಸೆಕೆಂಡ್ ಈಕ್ವೇಷನಲ್ಲೂ ಕೋಎಫಿಷಿಯಂಟ್ಸ್ ಆರ್ಡರ್ ಆಗಿದೆ 3 4, ಇಲ್ಲಿ ಕೋಎಫಿಷಿಯಂಟ್ -8 ಕೂಡ ತಗೋಬೇಕು. ಎಸ್ ಕಮ್ ಟು ದ ಥರ್ಡ್ ರೋ, ದೆರ್ ಇಸ್ ನೋ ಆರ್ಡರ್. ಫಸ್ಟ್ ವಿ ಶುಡ್ ಸ್ಟಾರ್ಟ್ಸ್ ವಿತ್ X. ಇಸ್ ದೇರ್ ಇನ್ X ಟರ್ಮ್? ನೋ. ದೆನ್ ವಿ ಸರ್ಚ್ ಫಾರ್ Y, ವೇರ್ ಇಟ್ ಈಸ್ 4, ಎಲ್ಲಾದ್ರೂ ಇದ್ಕೊಳ್ಳಿ, ಹಿಂಗೆ ಬರೀಬೇಕು. ದೆನ್ ಇಟ್ ಈಸ್ 5, ಮ್ಯಾಟ್ರಿಕ್ಸ್ ಕ್ಲೋಸ್. ಇಲ್ಲಿ ಕಾಲಮ್ ಮ್ಯಾಟ್ರಿಕ್ಸ್ ಯಾಕಪ್ಪ ಬರೀತಾ ಇದ್ದೀನಿ ಅಂದರೆ, ನೋಡಿ ಇದು ಕಾಮನ್ ಕಾಲಮ್ ಮ್ಯಾಟ್ರಿಕ್ಸ್. ನಾನು ಇದನ್ನು A1 B1 C1 ಅಲ್ಲಿ ಕೊಟ್ಟಿದ್ದೀನಿ ವರ್ಕಿಂಗ್ ರೂಲ್. ನಿಮಗೆ ಅರ್ಥ ಆಗ್ತಿದೆಯಾ? ಮ್ಯಾಟ್ರಿಕ್ಸ್ ಮೆಥಡ್ಗೆ ಎಂಟ್ರಿ ಕೊಟ್ಟಿದ್ವಿ. ಇರ್ತಕ್ಕಂಥ ಏನು 10 ಪ್ರಾಬ್ಲಮ್ಸು, ನಾನೊಂದು 5 ಪ್ರಾಬ್ಲಮ್ಸ್ ಡಿಫಿಕಲ್ಟ್ ಆಗಿರ್ತಕ್ಕಂಥ 5 ಪ್ರಾಬ್ಲಮ್ಸ್ ನಾನೇ ಮಾಡಿ ಇನ್ನು 5 ಪ್ರಾಬ್ಲಮ್ಸ್ ನಿಮಗೆ ಕೊಡ್ತೀನಿ. ಅದನ್ನು 1 ಅವರ್ ನೆಕ್ಸ್ಟ್ 1 ಅವರ್ಗೆ ಮುಗಿಸೋಣ ಅದು. ಬಟ್ ಇವಾಗ ಹೇಳ್ಕೊಟ್ಟಿರ್ತೀನಿ ಹೇಗೆ ಮಾಡಬೇಕು ಅಂತ. ಎಸ್, ಹೆಂಗೆ ಸರ್ ಇದು ನೀವು ಬರ್ಕೊಂಡಿದ್ದು ಇಂಟು ಸಿಂಬಲ್ ಹಾಕಿದ್ದೀನಿ ನೋಡಿ. ಇದು ಮಲ್ಟಿಪ್ಲಿಕೇಶನ್ ಮಾಡಿ ಈ ಈಕ್ವೇಷನ್ಸ್ ಕರೆಕ್ಟಾಗಿ ಬರ್ತವೆ. ಈಸ್ ಈಕ್ವಲ್ ಟು 5 9 1. ಇದನ್ನು ಮ್ಯಾಟ್ರಿಕ್ಸಲ್ಲಿ ಬರ್ಕೋಬೇಕು, ಯಾಕಂದರೆ ಮೆಥಡೇ ಮ್ಯಾಟ್ರಿಕ್ಸ್ ಮೆಥಡ್.
ಆವಾಗ ಇದು ಕ್ಯಾಪಿಟಲ್ ಆಗುತ್ತೆ, ಇದನ್ನು ಕ್ಯಾಪಿಟಲ್ ಎಕ್ಸ್ ಅಂತ ತಗೋತೀವಿ. ದಿಸ್ ಇಸ್ ಬಿ. ವಾಟ್ ಈಸ್ ಮೆಂಟ್ ಬೈ ಮ್ಯಾಟ್ರಿಕ್ಸ್ ಮೆಥಡ್? ಸಾಲ್ವ್ ದಿಸ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತಾನೆ. ಬೇರೆ ಮೆಥಡ್ ನಮ್ಮ ಹತ್ರ ಇಲ್ಲ, ನಾವು ಇದುವರೆಗೆ ಕಲ್ತಿಲ್ಲ. 2 ಈಕ್ವೇಷನ್ಸ್ 2 ವೇರಿಯೇಬಲ್ಸ್ ಕಲ್ತಿದ್ದೀವಿ, ಹೈಸ್ಕೂಲಲ್ಲಿ ಮಾಡಿದ್ದಾರೆ ನೀವು. 3 ಈಕ್ವೇಷನ್ಸ್ 3 ವೇರಿಯೇಬಲ್ಸ್ ಐ ಥಿಂಕ್ ಮಾಡಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಕೇಳ್ತಾರೆ ಬೈ ಯೂಸಿಂಗ್ ಮ್ಯಾಟ್ರಿಕ್ಸ್ ಮೆಥಡ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಏನು ಮಾಡಿಲ್ಲ, ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ ಕಲೆಕ್ಟ್ ಮಾಡಿದ್ದೀನಿ. ಇಫ್ ದೇ ಆರ್ ಇನ್ ಆರ್ಡರ್, ಎಕ್ಸ್ ವೈ ಝೆಡ್ ಆರ್ಡರ್ ಈಕ್ವೇಷನ್ ಕೊಟ್ಟಿದ್ರಾಗ ನೀವು ಮಾಡ್ಕೋಬೇಕು. ಅವನು ರೀಶಫಲ್ ಮಾಡಿರ್ತಾನೆ, ನೀನು ಏನಾದರೂ ಆತರ ಪಟ್ಟು ಕಲೆಕ್ಟ್ ಮಾಡ್ಕೊಂಡ್ರೆ ಹೋಯ್ತು, 0 ಸ್ಟಾರ್ಟಿಂಗಲ್ಲಿ ಹೊಟ್ಟೋಯ್ತು, ಏನೇ ತಪ್ಪು ಬಂದ್ಬಿಡುತ್ತೆ. ಓಕೆ, ವಾಟ್ ಈಸ್ ಮೆಂಟ್ ಬೈ ಸಾಲ್ವ್? ಟು ಫೈಂಡ್ ದ ಅನ್ನೋನ್ ವೇರಿಯಬಲ್ಸ್. ವಾಟ್ ಆರ್ ದ ಅನ್ನೋನ್ ವೇರಿಯಬಲ್ಸ್ ಇನ್ ದಿಸ್ ಎಕ್ಸಾಂಪಲ್? ಎಕ್ಸ್ ವೈ ಝೆಡ್. ಎಕ್ಸ್ ವೈ ಝೆಡ್. Those x, y, z are in which matrix? This matrix. That is denoted by capital X. So we have to find capital X. Solve ಅಂದರೆ ಎಕ್ಸ್ ವೈ ಝೆಡ್ ಕಂಡಿಡಿ. ಎಕ್ಸ್ ವೈ ಝೆಡ್ ಈ ಮ್ಯಾಟ್ರಿಕ್ಸ್ ಇಲ್ಲಿದೆ, ಆ ಮ್ಯಾಟ್ರಿಕ್ಸಲ್ಲಿ ಕ್ಯಾಪಿಟಲ್ ಎಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, ಇಲ್ಲೊಂದು ವಿಚಾರ ಕಳೀತಾ ಇದ್ರಿ ಇವತ್ತು ಹೊಸದಾಗಿ, ತುಂಬ ಚೆನ್ನಾಗಿರುತ್ತೆ. ಒಂದು ನಂಬರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಪ್ಪ ಆಗುತ್ತೆ ಅಂತ ಹೇಳ್ತಾರೆ ನೀವು. ಸರ್ ಆರ್ ಎಚ್ ಎಸ್ಗೂ ಡಿವೈಡ್ ಆಗುತ್ತೆ ಸರ್. ಎಸ್, ದಯವಿಟ್ಟು ಇದು ಮೆಟ್ರಿಕ್ಸ್ ಆಲ್ಜಿಬ್ರಾ, ನೀವು ಹಂಗೆ ಥಿಂಕ್ ಮಾಡಬಾರ್ದು. ಇದು ಎ ಇನ್ವರ್ಸ್ ಇಂಟು ಬಿ ಬರುತ್ತೆ. ಹೆಂಗ್ ಸರ್ ಅದು? ಟೆಕ್ನಿಕಲ್ ಆಗಿ ನಮ್ಗೆ ಹೇಳ್ಕೊಡಿ ಸರ್, ಬೇಕು ಅಂದರೆ ಕಲ್ತ್ಕೊಳ್ಳಿ. ಬೇಡ ಸರ್ ಮ್ಯಾಟ್ರಿಕ್ಸ್ ಚಾಪ್ಟರ್ ಏನು ಆ ಕಡೆ ಕಳಿಸಿ ಇನ್ವರ್ಸ್ ಆಗುತ್ತೆ ನನಗೆ ಸಾಕು. ಎಸ್, ಹೆಂಗೆ ಹೋಯ್ತು ಹೇಳ್ಕೊಡ್ತೀನಿ ನೋಡಿ. ಈ ಈಕ್ವೇಷನ್ ತಗೊಂಡು ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್ ಮಾಡೋದು. ಏನು ಮಾಡೋದಪ್ಪ ಈ ಈಕ್ವೇಷನ್ಗೆ? ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ಸ್. ಎ ಇನ್ವರ್ಸ್ ಏನಾಯಿತು? ಐ. ಹೌದಾ? ಐ ಅನ್ನೋದೇನು? ಐಡೆಂಟಿ ಮ್ಯಾಟ್ರಿಕ್ಸ್. ಮತ್ತು ಎಕ್ಸ್ ಅನ್ನೋದೇನು? ಅದು ಕೂಡ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಎಕ್ಸ್ ಅನ್ನೋದು. ಅಲ್ಲಿಗೆ ಮ್ಯಾಟ್ರಿಕ್ಸ್ ಇಂಟ ಐ ಏನಪ್ಪ? ಮತ್ತೆ ಮ್ಯಾಟ್ರಿಕ್ಸ್. ಈ ಮಲ್ಟಿಪ್ಲೈ ಮಾಡಿರೋ ಎ ಇನ್ವರ್ಸ್ ಬಿ ಏನಾಯ್ತಪ್ಪ? ಇಲ್ಲಿದೆ. ಓಹೋ, ಹಾಗಾದರೆ ಎ ಈ ಕಡೆಗೆ ಹೋದರೆ ಎ ಇನ್ವರ್ಸ್ ಆಗುತ್ತೋ ಸರ್? ಖಂಡಿತವಾಗಲೂ ಈ ಚಾಪ್ಟರ್ಲ್ಲಿ ಮಾತ್ರ. ನಾವು 2x = 8 ಇದ್ದಾಗ 2 ಎಲ್ಲಿ ಕಳಿಸ್ತೀವಿ? 8/2 ಬರುತ್ತೆ. ಬಟ್ ಇಲ್ಲಿ ಬಿ ಬೈ ಎ ಬರೆಯಂಗಿಲ್ಲ, ರಾಂಗ್. ಆ ಎ ಕೆಳಗಡೆಗೆ ಹೋಗಲ್ಲ. ದೆರ್ ಇಸ್ ನೋ ಡಿವಿಷನ್ ಆಫ್ 2 ಮ್ಯಾಟ್ರಿಸಸ್. ಅದಕ್ಕೆ ಈ ಕಡೆ ಹೆಂಗೆ ಸರ್ ಇದು ಎ ಇನ್ವರ್ಸ್ ಆಯಿತು ಅಂದರೆ ಇಲ್ಲಿ ತೋರಿಸಿದ್ರೆ ನಿಮ್ಗೆ ಬೇಕೇ ಬೇಕು ಅಂದರೆ. ಬಿಲೋ ಅವರ ಸ್ಟೂಡೆಂಟ್ಗೆ ಇದು ಬೇಕಿಲ್ಲ. ಎಕ್ಸಲ್ಲಿ ಇಟ್ಕೊಂಡು ಏನು ಆ ಕಡೆ ಕಲಿಸ್ಬೇಕು. ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ. ವಿತ್ ರೆಸ್ಪೆಕ್ಟ್ ಟು ಬೋರ್ಡ್, ವಿತ್ ರೆಸ್ಪೆಕ್ಟ್ ಟು ಮೊಬೈಲ್ ಡೈರೆಕ್ಷನ್, ಎ ಈಸ್ ಲೆಫ್ಟ್ ಆಫ್ ಎಕ್ಸ್. ಸೊ ಆ ಕಡೆಗೆ ಹೋದರೂ ಕೂಡ ಎ ಇನ್ವರ್ಸ್ ಇಸ್ ಲೆಫ್ಟ್ ಆಫ್ ಬಿನೇ ಇರಬೇಕು. ಅರ್ಥ ಆಗಲಿಲ್ಲ ಸರ್? ನಾನು ಬೋರ್ಡ್ ಕಡೆ ನಿಂತ್ಕೊಂಡಿದ್ದೀನಿ. ಎಕ್ಸ್ ಕಂಪೇರ್ ಮಾಡಿದ್ರೆ ಎ ಯಾವ ಕಡೆ ಇತ್ತು? ಲೆಫ್ಟ್ ಹ್ಯಾಂಡ್ ಸೈಡು. ಹಾಗೆ ಆರ್ ಎಚ್ ಎಸ್ಗೆ ಹೋಗಿದೆ ಎ ಅಂದರೆ ಬಿಗೆ ಲೆಫ್ಟ್ ಹ್ಯಾಂಡ್ ಸೈಡೇ ಇರಬೇಕು. ನಾನು ಹಿಂಗೆ ಬರೀತೀನಿ ಸರ್, ನೀವೇ ಸರ್ ಹೇಳಿದ್ದು ಆ ಕಡೆಗೆ ತಪ್ಪಾಗುತ್ತಿದ್ದು. ನಾನು ಇಲ್ಲಿ ಪ್ರೀ ಮಲ್ಟಿಪ್ಲೈ ಮಾಡಬೇಕು. ಇದು ಕೂಡ ಇಂಪಾರ್ಟೆಂಟ್ ಸರ್, ಇದು ಕೂಡ ಇಂಪಾರ್ಟೆಂಟ್. ಹೆಂಗಂದ್ರೆ ಹಂಗೆ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಅಲ್ಲಿಗೆ ಎ ಆ ಕಡೆಗೆ ಹೋದರೆ ಎ ಇನ್ವರ್ಸ್ ಆಗುತ್ತೆ ಅಂತ ತಿಳ್ಕೊ. ಬಟ್ ಪ್ರಿಫಿಕ್ಸ್ ಆಗಿದ್ದರೆ ಪ್ರೀ ಮಲ್ಟಿಪ್ಲೈ ಆಗುತ್ತೆ. ಎಕ್ಸ್ ಆದಮೇಲೆ ಇದ್ದಿದ್ರೆ ಬಿ ಆದಮೇಲೆ ಇನ್ವರ್ಸ್ ಬರೀತೈತೆ. ದಟ್ಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅಲ್ಲಿಗೆ ನಾವು ಇಲ್ಲಿ ಎಕ್ಸನ್ನು ಟಾರ್ಗೆಟ್ ಮಾಡ್ತಾ ಇದ್ದ. ಟಾರ್ಗೆಟ್ ಅಲ್ಲ, ನಾವು ಕಂಡಿಬೇಕಾದ್ರೆ ಎಕ್ಸ್ ಇಲ್ಲಿ. ಹೌದಾ? ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ. ಹೌ ಟು ಫೈಂಡ್ ಎ ಇನ್ವರ್ಸ್? ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1/determinant A ಇಂಟು ಅಡ್ಜಾಯಿಂಟ್ ಎ. ಫಸ್ಟ್ ಡಿಟರ್ಮಿನೆಂಟ್ ಕಂಡುಕೊಳ್ತೀವಿ, ಅಡ್ಜಾಯಿಂಟ್ ಕಂಡುಕೊಳ್ತೀವಿ, ಎ ಇನ್ವರ್ಸ್ ಬರುತ್ತೆ. ಇನ್ನೇನು ಉಳಿದಿದೆ ಪಕ್ಕದಲ್ಲಿ? ಬಿ. ಅಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಮಾಡಿಬಿಟ್ರೆ ನಿನಗೆ 3 ನಂಬರ್ಸ್ ಬರುತ್ತೆ. ಆಗೋಯ್ತು. ಸಾಲ್ವ್ ಫಾರ್ ಎಕ್ಸ್ ವೈ ಝೆಡ್. ಅದು ಎಕ್ಸು ವೈ ಝಡ್ಡು ಕಂಡಿಡೋದಕ್ಕೆ ನಾವು ಮೆಥಡ್ ಮಾಡ್ತಿರೋದು. ಇನ್ನೊಂದ್ಸಲಿ ಸರ್ ಸ್ಟೆಪ್ಸು. ಎ ಇನ್ವರ್ಸ್ ಹೆಂಗೆ ಮಾಡಿದೆ ಇಷ್ಟೊತ್ತು ಕ್ಲಾಸಲ್ಲಿ? 1/determinant A ಇಂಟು ಅಡ್ಜಾಯಿಂಟ್. ಹಂಗೆ ಮಾಡು. ಬಟ್ ಕ್ವೆಶನ್ ಇಸ್ ನಾಟ್ ಫೈಂಡ್ ಎ ಇನ್ವರ್ಸ್. ಇಟ್ ಈಸ್ ಅ ಪಾರ್ಟ್ ಆಫ್ ಮ್ಯಾಟ್ರಿಕ್ಸ್ ಮೆಥಡ್. ಮ್ಯಾಟ್ರಿಕ್ಸ್ ಮೆಥಡ್ ಮಾಡುವಾಗ ಮೇಜರ್ ಪಾರ್ಟ್ ಈಸ್ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡೋದು. ಎ ಇನ್ವರ್ಸ್ ಕರೆಕ್ಟ್ ಬಂತು ಅಂದರೆ ಆಲ್ಮೋಸ್ಟ್ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಎಲ್ಲ ಕರೆಕ್ಟ್ ಬರ್ದಿರ್ತಾರೆ. ಅಕಸ್ಮಾತ್ ಯಾರೋ ರೇರು ಮಲ್ಟಿಪ್ಲಿಕೇಶನ್ ಅದರಲ್ಲಿ ಹೋಗಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಎ ಇನ್ವರ್ಸ್ ಕರೆಕ್ಟಾಗಿ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಯಾರು ಕೂಡ ಎಕ್ಸ್ಗೆ ಫೈಂಡ್ ಔಟ್ ಮಾಡಿದ್ರೆ ಬಿಡಲ್ಲ. ಯಾಕೆಂದರೆ ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಬಿ. ಅದರಲ್ಲಿ 95% ಪ್ರಾಬ್ಲಮ್ ಇಸ್ ಫೈಂಡಿಂಗ್ ಎ ಇನ್ವರ್ಸ್. ಇನ್ 5% ಎ ಇನ್ವರ್ಸ್ ಜೊತೆ ಬಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಇಡೋದು ಅಷ್ಟೇ. ಸೊ ಇದೆಲ್ಲ ಕ್ಲಾರಿಫಿಕೇಶನ್ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಕೊಡ್ತೇನೆ. ಅಲ್ಲಿಗೆ ಮ್ಯಾಟ್ರಿಕ್ಸ್ ಮೆಥಡ್ಗೆ ಎಂಟ್ರಿ ಹೋಗ್ತಾ ಇದ್ದೇವೆ. ನೆಕ್ಸ್ಟ್ ಕ್ಲಾಸು ನೀವು ಯಾರಾದರೂ ಮಿಸ್ ಮಾಡಿಕೊಂಡ್ರೆ 5 ಮಾರ್ಕ್ಸ್ ಕ್ವೆಶನ್ ಒಂದು ಹಾಳಾಗಿ ಹೋದಂಗೆ. ಅರ್ಥ ಆಯ್ತಾ? ಇವತ್ತಿನ ಸಾಕು, ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಓಕೆ, ಬಾಯ್.